ಆತ್ಮದಿಂದ ಆರಾಧನೆ ಮಾಡೋಣ. ಎಲ್ಲರೂ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡೋಣ. ಬನ್ನಿರಿ, ನಮ್ಮ ನಿರ್ಮಾಣಕನಾದ ಯೆಹೋವನಿಗೆ ಸಾಷ್ಟಾಂಗವರಿಗೆ ಆರಾಧಿಸೋಣ ಎಂಬುದಾಗಿ ದೇವರ ವಾಕ್ಯ ಹೇಳಿದ ಹಾಗೆ ನಾವೆಲ್ಲರೂ ಆರಾಧನೆ ಮಾಡೋಣ. ಸ್ತೋತ್ರ ಕರ್ತನೇ, ನಿಮ್ಮನ್ನು ಆರಾಧನೆ ಮಾಡೋದಕ್ಕೆ ಬಂದಿದ್ದೀವಿ ಕರ್ತನೇ. ನಿಮ್ಮನ್ನು ಸ್ತುತಿಸುವುದಕ್ಕಾಗಿ ಬಂದಿದ್ದೀವಿ ರಾಜ. ನಿಮ್ಮನ್ನು ಆರಾಧನೆ ಮಾಡುವುದಕ್ಕಾಗಿ, ನಿಮ್ಮನ್ನು ಸ್ತುತಿಸುವುದಕ್ಕಾಗಿ ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ. ಎಲ್ಲರೂ ಸಂಸಿದ್ಧರಾಗಿ ದೇವರ ಸನ್ನಿಧಿಯಲ್ಲಿ ಆರಾಧನೆ ಮಾಡೋಣ. ಹಾಲೆಲೂಯಾ, 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 ಹಾಲೆಲೂಯಾ. స్తోత్రం. ఆరాధన చేతును అన్ని వేళలా ఆత్మతో సత్యముతో ఆరాధింతును. ఆరాధన చేతును అన్ని వేళలా ఆత్మతో సత్యముతో ఆరాధింతును. నా ప్రియుడైన యేసయ్యకు నా ప్రాణ ప్రియుడు
హల్లెలూయా ఆరాధన. నీతి సూర్యుడా, నిజమైన దేవుడా, శక్తివంతుడా, సర్వశక్తివంతుడా. నీతి సూర్యుడా, నిజమైన దేవుడా, శక్తివంతుడా, సర్వశక్తివంతుడా. నీవు తప్ప నీవయ్యా, నీవు తప్ప వేరెవరిని పూజించునయ్యా. నీవు తప్ప తెలియదయ్యా, నిన్ను తప్ప వేరెవరిని పూజించునయ్యా. నిత్యము నీ నామముని స్తుతించెదను, నిత్యము నీ నామముని స్తుతించెదను, నిత్యము నీ నామముని స్తుతించెదను, నిత్యము నీ నామముని స్తుతించెదను. స్తుతి 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 ఆరాధన. హల్లెలూయా. ಎಲ್ಲರೂ ఆమేన్ యేసయ్యా. స్తుతి 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 స్తుతి. హల్లెలూయా హల్లెలూయా ఆరాధన. స్తుతి స్తుతి ಎಲ್ಲರೂ ఆమేన్ హల్లెలూయా ఆరాధన. స్తుతి 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 ఆరాధన. హల్లెలూయా హల్లెలూయా ఆరాధన. స్తుతి 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 ఆరాధన. హల్లెలూయా హల్లెలూయా ఆరాధన. హల్లెలూయా 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 ఆరాధన 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 చేతులు అన్ని వేళలా ఆత్మతో సత్యముతో ఆరాధింతులు. ఆరాధన ಎಲ್ಲ ಸ್ವರಕ್ಕೆ ಆತನ ನಾಮದ ಸ್ತುತಿಗಳನ್ನು ಸಲ್ಲಿಸೋಣ. బలవంతుడా, నిర్దయుడా, నిర్జనుడా, ఉన్నవాడా. బలవంతుడా, జయశీలుడా, మృత్యుంజయుడా, నా జీవనదాత. ఉన్నవాడు అనువాడ నీకే స్తోత్రము, సృష్టికర్త సజీవుడా నీకే స్తోత్రము. ఉన్నవాడ అనువాడ నీకే స్తోత్రము, సృష్టికర్త సజీవుడా నీకే స్తోత్రము. స్తుతించుట నాకెంతో శోభస్కరము, స్తుతించుట నాకెంతో శోభస్కరము. స్తుతి 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 ఆరాధన. హల్లెలూయా హల్లెలూయా ఆరాధన. స్తుతి 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 ఆరాధన. హల్లెలూయా హల్లెలూయా ఆరాధన. ఆరాధన 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 చేతులు అన్ని వేళలా ఆత్మతో సత్యముతో ఆరాధింతులు. ఆరాధన చేతులు అన్ని వేళలా ఆత్మతో సత్యముతో ఆరాధింతులు. నా ప్రాణప్రియుడు యేసయ్యకు, నన్ను కన్న తండ్రి నా యేసుకు. నా ప్రాణప్రియుడు యేసయ్యకు, నన్ను కన్న తండ్రి నా యేసుకు. స్తుతి 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 ఆరాధన. హల్లెలూయా ఆమేన్. స్తుతి ఆరాధన. హల్లెలూయా హల్లెలూయా ఆరాధన. స్తుతి 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 స్తోత్రం.
ಸ್ತುತಿ ಸ್ತುತಿ ఆరాధన చేతులు అన్ని వేళలా ఆత్మతో సత్యముతో ఆరాధన చేతులు ఎలా కైగతి ఆనందం చేయగతి ఆరాధన చేస్తాం మన దేవునికి సత్యముతో స్తుతి 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 ఆరాధన హల్లెలూయా హల్లెలూయా ఆరాధన స్తుతి స్తుతి ఆమేన్ హల్లెలూయా హల్లెలూయా ఆరాధన 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 ಆರಾಧನ ಆರಾಧನ ಎಲ್ಲರೂ ನಮ್ಮ ಕೈಗಳನ್ನು ಆಕಾಶದ ಕಡೆಗೆ ಚಾಚಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಸ್ತುತಿಗಳ ಸಿಂಹಾಸನದಲ್ಲಿ ಆಸೀನರೂಢನಾದ ದೇವರಿಗೆ ನಾವೆಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಇಷ್ಟು ಜನ ನಮ್ಮ ಮಧ್ಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಆರಾಧನೆ ಮಾಡ್ತಾರೆ. ಆತನು ಬಲವಂತನು, ಆತನು ನಿತ್ಯ ಸೂರ್ಯನು, ಆತನು ನಿತ್ಯ ಜೀವಿಸುವವನು, ಆತನು ನಿತ್ಯ ತೇಜೋಮಯನು, ಆತನ ಹಾಗೆ ಮತ್ತೊಬ್ಬರು ಯಾರೂ ಇಲ್ಲ. ಆತನೇ ನಿಜವಾದ ದೇವರು, ಆತನೇ ನಿಜವಾದ ದೇವಾದಿ ದೇವರು, ಆತನೇ ಎಲ್ಲವದಕ್ಕೂ ಕಾರಣಭೂತನು ಆತನಾಗಿದ್ದಾನೆ. ಹಾಲೆಲೂಯಾ. ಎಲ್ಲರೂ ನಮ್ಮ ಬಾಯಿಗಳನ್ನು ತೆಗೆದು ಸ್ತೋತ್ರ ಮಾಡೋಣ. ಆರಾಧನೆ ಅಪ್ಪ, ನಾವು ನಿಮ್ಮನ್ನು ಆರಾಧನೆ ಮಾಡ್ತಾ ಇದ್ದೀವಿ, ನಿಮ್ಮನ್ನು ಕೊಂಡಾಡ್ತಾ ಇದ್ದೀವಿ. ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ. ನೀತಿ ಸೂರ್ಯನು, ಬಲವಂತನು, ಇಕ್ಕಟ್ಟಿನಲ್ಲಿ ಸಹಾಯಕನು, ನಮ್ಮನ್ನು ಬಲಪಡಿಸುವ ಆತನು. ನಿನಗೆ ಸ್ತೋತ್ರ 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 ಸ್ತೋತ್ರ. ನೀನೇ ಬಲವಂತನು, ನಿನಗೆ ಸ್ತೋತ್ರ. ನೀನೇ ಬಲವಂತನು, ನಿನಗೆ ಸ್ತೋತ್ರ. ನೀನೇ ಬಲವಂತನು, ನಿನಗೆ ಸ್ತೋತ್ರಪ್ಪ. ನೀನೇ ಮಾರ್ಗದರ್ಶಿ, ನಿನಗೆ ಸ್ತೋತ್ರ. ನೀನು ಒಳ್ಳೆಯ ಸಾಮರ್ಥ್ಯನು, ನಿನಗೆ ಸ್ತೋತ್ರ ಕರ್ತನೆ. ನೀನೇ ನೀನೇ ನಿನಗೆ ಮಾತ್ರ ಮಹಿಮೆ ಮಹಿಮೆ ಮಹಿಮೆ. ರಕ್ಷಕ ಯೇಸುವೇ ನಿನಗೆ ಮಹಿಮೆ. ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ. ಎಲ್ಲರೂ ಸ್ತೋತ್ರ ಮಾಡೋಣ. ಹಾಲೆಲೂಯಾ. ನಿನ್ನಿಂದಾಗದ ಕಾರ್ಯವು ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಎಲ್ಲರೂ ಚಪ್ಪಲದೊಂದಿಗೆ ಆರಾಧನೆ ಮಾಡೋಣ. ಆಮೆನ್. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರ ನೀನೇ ಸಯ್ಯ. ಆರಾಧನೆ ಆರಾಧನೆ
ಯೇಸುವೇ ನೀನಾಗೆ ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. Hallelujah.
ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸುವೆ ಸಿಕ್ಕವನೆಂದು ನನ್ನ ತಂದೆ ಆಗದೆಂದು ನೆನೆಸಿದ ಸಮಯ ನನ್ನ ಮನಸ್ಸನ್ನು ಕಂಡಿರುವೆ ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸತೈಸಿ ನಿನಗೆ ಮೊರೆಯಾಗಿ ಎಂತಪ್ಪ ನಿನಗೆ ಮೊರೆಯಾದ ಕೊಡುವುದಿಲ್ಲ ಎಲ್ಲರೂ ನೋಡಲಾಗಬೇಕಾಗಿಲ್ಲ ಎಲ್ಲರೂ ನಿನಗೆ ಕಾಣ್ತಾರೆ ಎಂದು ಎಷ್ಟು ಜನ ಸಂಸಿದ್ಧರಾಗಿದ್ದೀರಿ ಆರಾಧನೆಯಲ್ಲಿ ಎರಡು ಕೈಗಳನ್ನೆತ್ತಿ ಮೇಲಕ್ಕೆ ಆಕಾಶದ ಕಡೆಗೆ ಚಾಚಿ ನಾವೆಲ್ಲರೂ ಹೇಳುವ ನನ್ನ ಜೀವ ಇರುವವರಿಗೆಲ್ಲ ನಿನ್ನನ್ನು ಆರಾಧನೆ ಮಾಡ್ತೀರಿ ಸ್ವಾಮಿ. ಓ ಎಂದು ಇವತ್ತು ಆರಾಧನೆ ಹೇಳುತ್ತೇನೆ ನನ್ನ ಉಸಿರಿರುವ ದಿನವೆಲ್ಲ ನಿನ್ನನ್ನು ಆರಾಧನೆ ಮಾಡುವಂತೆ ನನಗೆ ಸಹಾಯ ಮಾಡಿ. ಹಾಲೆಲೂಯಾ. ಇಲ್ಲಿವರೆಗೂ ನಿಮ್ಮ ಆರಾಧನೆಯಲ್ಲಿ ನಮ್ಮ ಕೃಪೆಯಿಂದ ನಮ್ಮನ್ನು ಬಲಪಡಿಸಿ ಅನೇಕ ವಿಧದಲ್ಲಿ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಅನೇಕ ವಾಕ್ಯದ ನುಡಿಗಳಿಂದ ನಮಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಒಳ್ಳೆಯ ಸಹಾಯಕನೇ ನಿಮಗೆ ಬಂದರೆ ಈ ಸಮಯದಲ್ಲಿ ಕರ್ತನೇ ನಿಮ್ಮ ಕರೆಗಳಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ತಾರೆ. ನೀವು ತಾನೇ ರಾಜ ನಮಗೆ ಸಹಾಯ ಮಾಡಿ ವಾಕ್ಯದ ರಹಸ್ಯಗಳು ಪ್ರಾರ್ಥನೆ ತಿಳಿಸು. ನಾವು ಪ್ರಾರ್ಥಿಸಲಿಕ್ಕೆ ಸಹಾಯ ಮಾಡಪ್ಪ ದೇವಾ. ನೀನು ಕೃಪೆ ಮಾಡು.
ನಿನಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನೀನು ಮಾತನಾಡು, ನಿನಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾವು ಪ್ರಾರ್ಥಿಸೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಹಂಸ ಪ್ರಾರ್ಥನೆ ಮಾಡ್ತಾರೆ. ಹಾಲೆಲೂಯಾ. ವಂದನೆಯಪ್ಪ. ಸ್ತೋತ್ರ. ಹಾಲೆಲೂಯಾ. ಸ್ತೋತ್ರಪ್ಪ. ಸರ್ವ ಎಲ್ಲವನ್ನ ಆಳುವ ದೇವರೇ, ನನ್ನ ಜೀವ ಇರುವವರೆಗೂ ನಿಮ್ಮನ್ನು ಆರಾಧಿಸಬೇಕಪ್ಪ. ಸ್ತೋತ್ರ ವಂದನೆ ನಿಮಗೆ ವಂದನೆ, ಸ್ತೋತ್ರ, ಸ್ತುತಿ, ವಂದನೆ. ಹಾಡುಗಳಲ್ಲಿ ಆರಾಧನೆಯಲ್ಲಿ ಇದ್ದು ನಡೆಸಿದ ಹಾಗೆ ವಾಕ್ಯ ಭಾಗದಲ್ಲಿ ಇದ್ದು ನಡೆಸಿರಯ್ಯ. ಸ್ತೋತ್ರ, ಸ್ತುತಿ ಬಂದವರನ್ನು ಬರಲಾದವರನ್ನು ಆಶೀರ್ವಾದ ಮಾಡಿರಪ್ಪ. ನಿಮ್ಮ ವಾಕ್ಯವನ್ನು ಗುಣಾರ್ಥಗಳನ್ನು ನಮಗೆ ಗೋಚರಪಡಿಸಿರಪ್ಪ. ನಿಮ್ಮ ದಾಸರೊಂದಿಗೆ ನೀವು ಮಾತನಾಡಿರಪ್ಪ. ಬಾಯಾಗಿದ್ದು ನೀವು ಮಾತನಾಡಿರಯ್ಯ. ವಂದನೆ ಹಾಲೆಲೂಯಾ. ಸ್ತೋತ್ರ, ಸ್ತುತಿ ಎಲ್ಲ ಘನತೆ ಪ್ರಭು ನಿಮ್ಗೆ ಒಪ್ಪಿಸ್ತಾ ಯೇಸು ನಾಮದಲ್ಲಿ ಬೇಡಿದರೆ ನನ್ನ ಜೀವಳ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕೂತ್ಕೊಳ್ಳೋಣ. ದಯಮಾಡಿ ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂತ್ಕೊಳ್ಳೋಣ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ದೇವರಿಗೆ ಸ್ತೋತ್ರ. ಇಲ್ಲಿವರೆಗೂ ನಾವು ದೇವರನ್ನು ಆರಾಧನೆ ಮಾಡಿ ಪ್ರಿಯಾತ್ಮೀಯರೇ, ಮತ್ತು ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವಂತಹ ಸಮಯ ಇದಾಗಿರುವುದರಿಂದ ದೇವರ ವಾಕ್ಯಕ್ಕೆ ನಾವು ಈ ದಿನ ನೇರವಾಗಿ ಸಾಗೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ಆತನ ಗುಣಾರ್ಥಗಳು ನಮಗೆ ತಿಳಿಪಡಿಸಲಿ, ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಸಹಾಯ ಮಾಡಲಿ. ಈ ದಿನ ದೇವರ ವಾಕ್ಯ ಧ್ಯಾನಾಂಶ ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರೇರೆ, ದೇವರಿಗೆ ವಿಧೇಯತೆ. ದೇವರಿಗೆ ವಿಧೇಯತೆ ಏನೆಂದು ನಾವು ನೋಡುವುದಾದರೆ, ದೇವರ ಮಾತನ್ನು ಕೇಳುವುದು, ಹಾಗೆ ಕೇಳಿ ಅಂಗೀಕರಿಸಿ ಅದರ ನಿಮಿತ್ತವಾಗಿ ನಡೆಯುವುದು. ಪ್ರಿಯರೇ, ಗಮನಿಸ್ರಿ, ದೇವರು ನಮಗೇನಾದರೂ ಆತನ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತಾ ಇದೆ ಅಂದರೆ ಅದನ್ನು ಯಥಾರ್ಥವಾಗಿ ನಾವು ಅಂಗೀಕಾರ ಮಾಡಬೇಕು. ಹಾಗೆ ದೇವರು ಹೇಳಿದ ಕೆಲವು ಮಾತುಗಳು ನಮ್ಮ ಜೀವಿತದಲ್ಲಿ ಕಷ್ಟಕರವಾಗಿರುತ್ತದೆ. ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವಾಗ, ಜೀವಿತವನ್ನು ಸರಿಪಡಿಸಿಕೊಳ್ಳುವಾಗ ಅದು ಕಷ್ಟಕರವಾಗಿರ್ತದೆ. ಅಷ್ಟು ಸುಲಭ ಅಲ್ಲ. ಒಂದೇ ಸಲ ನಾವು ಕಟ್ಟಿಕೊಳ್ಳಿಕ್ಕೆ ಆಗಲ್ಲ. ಅದು ಹಂತವಾಗಿ ನಾವು ಕಟ್ಟಿಕೊಳ್ಳಬೇಕು. ಆದರೆ ಕಟ್ಟುವ ಪ್ರಯತ್ನದಲ್ಲಿ ನಾವು ವಿಫಲರಾಗಬಾರ್ದು. ಕಟ್ಟುತ್ತಲೇ ಇರಬೇಕು. ಏನನ್ನು ಕಟ್ಟಬೇಕು? ನಮ್ಮ ಜೀವಿತವನ್ನು ಕಟ್ಟಬೇಕು. ನಮ್ಮ ಜೀವಿತವನ್ನು ಕಟ್ಟುವಾಗ ಅನೇಕ ಕಷ್ಟಕರವಾದ ಸಂಗತಿ ನಮಗೆ ಎದುರಾಗ್ತವೆ. ಅನೇಕ ವಿಪರೀತವಾದ ಬಾಧೆಗಳು ನಮಗೆ ಎದುರಾಗ್ತವೆ. ಅನುಕೂಲತೆ ಇಲ್ಲದಂಥ ಸಂದರ್ಭಗಳು, ಯಾರು ನಮಗೆ ಸಹಕರಿಸಿದಂಥ ಸಂದರ್ಭಗಳು ಒಂದು ವೇಳೆ ಬರ್ಬೋದು. ಬಂದರೂ ಕೂಡ ದೇವರು ನಮ್ಮ ಜೊತೆಗಿರುವುದಾದರೆ, ಆತನ ಮಾತು ಕೇಳುವುದಾದರೆ, ದೇವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದು ಆ ಒಂದು ಕಾರ್ಯವನ್ನು ಸಾಧಿಸಲಿಕ್ಕೆ ಶಕ್ತನು. ಈ ದಿನ ನಾವು ಸತ್ಯವೇದದಲ್ಲಿ ದೇವರ ವಾಕ್ಯವ ಧ್ಯಾನಾಂಶಕ್ಕಾಗಿ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಿಂದ 14ನೇ ವಚನ ನಾವು ಈ ದಿನ ಧ್ಯಾನ ಮಾಡೋಣ. ಭಕ್ತನಾದ ನೋಹನನು ದೇವರಿಗೆ ಪ್ರಿಯವಾಗಿಯೂ ಆ ದೇವರು ಹೇಳಿದಂಥ ಮಾತನ್ನು ಆತನು ಕೇಳಿದಾನೆ. ಹಾಗೆ ದೇವರ ಮಾತನ್ನು ಕೇಳುವವರು, ಗಮನಿಸಿ, ರಕ್ಷಿಸಲ್ಪಡ್ತಾರೆ. ಕೊನೆಯ ಕಾಲದಲ್ಲಿ ರಕ್ಷಿಸಲ್ಪಡ್ತಾರೆ. ಕೊನೆಯ ಕಾಲದಲ್ಲಿ ಎಲ್ಲರೂ ಗಮನಿಸ್ರಿ, ರಕ್ಷಿಸಲ್ಪಡ್ತಾರೆ. ದೇವರ ಮಾತನ್ನು ಕೇಳಲಾರದವರು ಈ ಲೋಕದಲ್ಲಿ ಎಲ್ಲಿ ಕಲ್ತೋಗ್ತಾರೋ ಗೊತ್ತಿಲ್ಲ. ಅವರು ಯಾವ ಮೂಲೆಯಲ್ಲಿರ್ತಾರೋ ಗೊತ್ತಿಲ್ಲ. ಆದರೆ ಅವರು ಗುರುತು ಕೂಡ ಇಲ್ಲದಂತೆ ಹೋಗ್ತದೆ. ಸತ್ಯವೇದದಲ್ಲಿ ಇದನ್ನ ಧ್ಯಾನ ಮಾಡಿಕೊಳ್ಳುವ ಅಂಶ 14ನೇ ವಚನ. ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೋ, ಅದರಲ್ಲಿ ತುಂಬಾ ಕೊಳೆಗಳು ಇರಬೇಕು. ಕಂಟಿನ್ಯೂ.
ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು. ಹಾ ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗೆಂದರೆ, ಹಾ ಅದು 300 ಮೊಳ ಉದ್ದವು, ಹಾ 50 ಮೊಳ ಅಗಲವು, ಹ್ಮ್ 30 ಮೊಳ ಎತ್ತರವು ಹ್ಮ್ ಉಳ್ಳದಾಗಿರಬೇಕು. ಹಾ ಅದರ ಚಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಬೆಳಕು ಕಂಡಿಯನ್ನು ಮಾಡಬೇಕು. ಹ್ಮ್ ಪಕ್ಕದಲ್ಲಿ ಬಾಗಿಲಿನಿಡಬೇಕು. ಹಾ ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ ಹ್ಮ್ 3 ಅಂತಸ್ತುಗಳನ್ನು ಮಾಡಬೇಕು. ಹಾ ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಹಾ ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಹಾ ಅಳಿಸಿ ಬಿಡುವೆನು. ಏನ್ ಮಾಡ್ತಾನಂತ ದೇವರು? ಅಳಿಸಿ. ಇದೊಂದು ಪದ ನಮಗೆ ಬಹಳ ಜ್ಞಾಪಕ ಬರ್ತದೆ. ಬೈ ಸತ್ಯವೇದ ಆದಿಕಾಂಡ ಯಾವಾಗ ಓದಿದ್ರು ಅಳಿಸಿ ಬಿಡುವೆನು ಎಂಬ ಪದ ಬಹಳ ಜ್ಞಾಪಕ ಬರ್ತದೆ. ಈಗ ನಾವು ನೋಡುವುದಾದ್ರೆ, ಸಕಲ ವಿಷಯದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳುವುದಾದ್ರೆ, ನಾವೇ ಎಂದು ಕಟ್ಟುವುದು ಅಷ್ಟು ಈಜಿ ಅಲ್ಲ. ನಾವೇ ಎಂದು ಕಟ್ಟುವುದು ಈಜಿ ಆದ ಕೆಲಸ ಅಲ್ಲ. ನೋಹನಿಗೆ ದೇವರು ಹೇಳ್ತಾ ಇದ್ದಾನೆ, ನಾವೆಯನ್ನು ಸಿದ್ಧಪಡಿಸು. ಏನಕ್ಕಾಗಿ? ಅದು ಕಷ್ಟಕರನ ಇಲ್ಲ ಸುಲಭವಾದ ಮಾರ್ಗ ಪ್ರೇರೆ? ಕಷ್ಟಕರವಾದ ಕಾರ್ಯ, ಆದರೆ ತಪ್ಪಲ್ಲ. ನೋಹನನು ದೇವರಿಗೆ ಹೇಳಿದ, ದೇವರು ಏನು ಹೇಳಿದನೋ ಅದಕ್ಕೆ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಕೈ ಹಾಕಿದ್ದಾನೆ. ನೋಹನನ ಪಕ್ಷದಲ್ಲಿ ದೇವರು ಇದ್ದುಕೊಂಡು ಏನ್ ಮಾಡಬೇಕು, ದೇವರ ನೋಹನನ ಪಕ್ಷದಲ್ಲಿದ್ದು ಸಹಾಯ ಮಾಡಿದ್ದಾನೆ. ನಾವೇ ಕಟ್ಟುವುದು ಅಂದ್ರೆ ಇದೆಲ್ಲದಕ್ಕಿಂತ ಮುಂಚೆ ಆ ವಿಧೇಯತೆ ಎಂಬುದು ಏನಾದ್ರು ಇದೆಯಲ್ಲ, ವಿಧೇಯತ್ವ ಎಂಬುದು ಏನಿದೆಯಲ್ಲ ಪ್ರೇರೆ, ಅದು ಬಹಳ ಪ್ರಾಮುಖ್ಯತೆ. ವಿಧೇಯತ್ವ, ದೇವರಿಗೆ ವಿಧೇಯತ್ವ ಬಹಳ ಪ್ರಾಮುಖ್ಯ. ವಿಧೇಯತ್ವಕ್ಕೆ ಮೆಚ್ಚುವಷ್ಟು ದೇವರು ಯಜ್ಞ ಹೋಮಗಳಿಗೂ ಮೆಚ್ಚುವನೋ ಎಂದು ಸಾಮವೇಲನು ಸೌಲನ ಹತ್ರ ಮಾತನಾಡ್ತಾ ಇದ್ದಾನೆ. ದೇವರು ಯಾವುದಕ್ಕೆ ಮೆಚ್ಚನ ಅಂತ ಹೇಳಿ? ವಿಧೇಯತ್ವಕ್ಕೆ. ದೇವರು ಮೆಚ್ಚುವುದು ಯಾವುದಕ್ಕೆ ಹೇಳಿ? ವಿಧೇಯತ್ವಕ್ಕೆ. ವಿಧೇಯತ್ವಕ್ಕೆ ಬಿಟ್ಟರೆ ಬೇರೆ ಯಾವುದು ದೇವರಿಗೆ ಇಷ್ಟ ಇಲ್ಲ. ಈಗ ನೋಹನ್ ಏನಂತ ಹೇಳ್ತಾನ? ಎಸ್ ಆರ್ ನೋ, ಆ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾನ ಇಲ್ವಾ ಎಂಬುದಾಗಿ ನೋಡುವುದಾದ್ರೆ, ದೇವರು ಏನು ಹೇಳ್ತಾ ಇದ್ದಾನೋ ಅದನ್ನು ಪ್ರಾರಂಭಿಸ್ತಾ ಇದ್ದಾನೆ. ಅಂದ್ರೆ ನೋಹನಿಗೆ ಯಾಕೆ ಹೇಳ್ಬೇಕು? ದೇವರು ನೋಹನ ಹತ್ರ ಯಾಕೆ ಮಾತನಾಡಬೇಕು? ಬೇರೆ ಜನಾಂಗವಿಲ್ವಾ? ಅನೇಕರಿದ್ದಾರೆ ಲೋಕದಲ್ಲಿ, ಅನೇಕರಿದ್ದಾರೆ. ಆ ಕೆಳಗಡೆ ವಚನದಲ್ಲಿ ನೋಡುವಾಗ, ಈ ಭೂಮಿಯಲ್ಲಿ ನಾನು ಅಳಿಸಿಬಿಡ್ತೀನಿ, ಇವ್ರು ಯಾರು ನನಗೆ ಇಷ್ಟ ಇಲ್ಲ, ಇವ್ರು ಅಂದ್ರೆ ಅವ್ರು ಎಲ್ಲಿದ್ದಾರೆ ಹೇಳ್ರಿ? ನೋಹನನ್ನು ಅಷ್ಟುವರೆಗೆ ನಾವೇ ಕಟ್ಟುವ ಕೆಲಸ ಒಂದೇ ಅಲ್ಲ, ಸುವಾರ್ತೆ ಹೇಳ್ತಾ ಇದ್ದಾನೆ. ಇಗೋ ದೇವ್ರು ಇದ್ದಾನೆ, ದೇವ್ರು ಬರ್ತಾನೆ, ಆತನಿದ್ದಾನೆ ಅಂತ ಅನೇಕರಿಗೆ ತಿಳಿಸ್ತಾ ಇದ್ದಾನೆ. ನಾವೇ ಕಟ್ತಾ ಇದ್ದಾನೆ. ಆತನ ಕಟ್ಟುವಾಗ ಅನೇಕರು ಗೇಲಿ ಮಾಡಿರ್ಬೋದು, ಇವನೇನು ಮಾಡ್ತಾ ಇದ್ದಾನೆ, ಇವನು ಹುಚ್ಚ ಆಗಿರ್ಬೋದಾ? ಇಲ್ಲ, ದೇವ್ರು ಮಾತನಾಡಿದಂತ ಅದಕ್ಕೆ ನಾವೇ ಕಟ್ತಾ ಇದ್ದಾನೆ ಇವನು, ಈ ನಾವೇಲಿ ಏನ್ ಮಾಡ್ತಾನೆ ಇಷ್ಟು ದೊಡ್ಡದು ಕಟ್ಟೆ ಅಂತ ಅವರು ಗೇಲಿ ಮಾಡಿರ್ಬೋದು. ಕೆಲವು ದೇವರ ಕಾರ್ಯ ಮಾಡುವಾಗ ಈ ಲೋಕಕ್ಕೆ ನಾವು ಹುಚ್ಚರಂತೆ ಕಾಣ್ತೀವಿ, ದೇವರನ್ನ ಆರಾಧನೆ ಮಾಡುವಾಗ ಹುಚ್ಚರಂತೆ ಕಾಣ್ತೀವಿ. ದೇವರನ್ನು ನಾವು ಅಂಗೀಕರಿಸಿದಾಗ ಕೆಲವರು ನಮ್ಮನ್ನು ಗೇಲಿ ಮಾಡ್ತಾರೆ, ಕೆಲವರು ನಮ್ಮ ಮಾತು ಕೇಳಲ್ಲ, ಮೊದಲು ಕೇಳ್ತಾ ಇರ್ತಾರೆ. ನಾವು ಲೋಕದಲ್ಲಿರುವಾಗ ಎಲ್ಲರೂ ನಮ್ಮ ಅಥಾರಿಟಿಯಲ್ಲಿ ಇರ್ತಾರೆ, ಎಲ್ಲರೂ ನಾವು ಹೇಳಿದಂತೆ ಕೇಳ್ತಾ ಇರ್ತಾರೆ, ನಮ್ಮ ಮಾತಂದ್ರೆ ಬಹಳ ಗಂಭೀರವಾಗಿ ಗಮನಿಸ್ತಾ ಇರ್ತಾರೆ. ಆದ್ರೆ ಯಾವಾಗ ದೇವ್ರ ಕಡೆಗೆ ಬಂದಾಗ ದೇವರಿಗೆ ನಮಗೆ ಸಂಬಂಧ ಇರುವುದರಿಂದ ಸೈತಾನನು ನಮ್ಮ ಮಾತು ಕೇಳಕ್ಕೆ ಯಾರನ್ನು ಬಿಡಲ್ಲ, ಯಾರನ್ನು ಕೂಡ ದೇವರ ಬಳಿಗೆ ಬರಲಿಕ್ಕೆ ಬಿಡಲ್ಲ. ನೋಹ ಅನೇಕ ವರ್ಷಗಳು ನಾವೇ ಕಟ್ತಾ ಇದ್ದಾನೆ. ಆ ವಿಧೇಯತ್ವ, ದೇವರು ಹೇಳುವ ಮಾತು ಏನಿದೆಯಲ್ಲ ಅದು ಬಹಳ ಪ್ರಾಮುಖ್ಯ. ಗಮನಿಸ್ರಿ, ಕೊನೆವರೆಗೆ ಇದನ್ನು ನಾವು ಧ್ಯಾನ ಮಾಡೋಣ. ಯಾರು ರಕ್ಷಿಸಲ್ಪಡ್ತಾರೆ, ಯಾರು ನಾಶವಾಗ್ತಾರೆ? ಈ ಕೊನೆ ಕಾಲದಲ್ಲಿ ಬೇರೆ ರಕ್ಷಣೆ ಹೊಂದೋರು ದೀಕ್ಷಾ ಸ್ಥಾನ ಹೊಂದಿದ್ರೆ ಆಯ್ತಾ? ಈ ಪ್ರಶ್ನೆ ಕೂಡ ನಾವು ಇದನ್ನ ಧ್ಯಾನ ಮಾಡೋಣ. ದೀಕ್ಷಾ ಸ್ಥಾನ ಹೊಂದಿದ್ರೆ ಆಯ್ತಾ? ರಕ್ಷಣೆ ಅಂದ್ರೆ ಅದೇನಾ? ದೇವರ ಮಾತಿಗೆ ವಿಧೇಯರಾಗುವರೆ ದೇವರ ಬಳಿಯಲ್ಲಿ ಇರ್ತಾರೆ. ಆ ವಾಕ್ಯದಲ್ಲಿ ಆತನು ಹೇಳ್ತಾ ಇದ್ದಾನೆ ನೋಹನಿಗೆ ಹೇಳಿದ ಹಾಗೆ ಏನ್ ಮಾಡ್ಬೇಕಂತ? ಅದು 300 ಮೊಳ ಉದ್ದ ಇರ್ಬೇಕಂತ. ಎಷ್ಟು ಮೊಳ? ಯಾರಿಗಾದ್ರೂ ಜೊತೆ ಕರ್ಕೊಂಬ ಅಂತ ಹೇಳ್ತಾ ಇದ್ದಾನ? ಯಾರಾದ್ರೂ ಇದ್ರೆ ಕರ್ಕೊಂಬ ಅಂತ ಹೇಳ್ತಾ ಇದ್ದಾನ? ಅದು ನೀನೇ ಮಾಡ್ಬೇಕು, ಅದು ನೀನೇ ಕಟ್ಟಬೇಕು, ಅದು ನಿನ್ನಿಂದ ರೂಪಿಸಲ್ಪಡ್ಬೇಕು, ಅದು ನಿನ್ನಿಂದ ರೂಪಾಂತರ ಆಗ್ಬೇಕು, ಅದ್ರಲ್ಲಿ ಅನೇಕರು ಸೇರ್ಬೇಕು. ಒಂದು ವೇಳೆ ಯಾರು ಬಂದ್ರು ಅದರಲ್ಲಿ ಸೇರಿಸ್ಕೊಳ್ಬೇಕು. ಅಂದ್ರೆ ನೋಹನ ಕುಟುಂಬ ಇರೋದೆಷ್ಟು ಹೇಳ್ರಿ? ನೋಹನ ಕುಟುಂಬ ಇರೋದೆಷ್ಟು ಹೇಳ್ರಿ? ಮಕ್ಕಳು, ಸಸ್ತರು, ಸ್ವಲ್ಪ ಜೀವ ಜಂತುಗಳು, ಪ್ರಾಣಿಗಳು, ಕುರಿಗಳು, ಹುಲಿ, ಎಲ್ಲವೂ ಎರಡು ಪ್ರಾಣಿವಾಳಿಗಳು, ಇವೇ ಇಷ್ಟೇ ಇರೋದು. ಆದ್ರೆ ಇದನ್ನು ಎಷ್ಟು ಅಂತಸ್ತು ಕಟ್ಟಂತ ಹೇಳ್ತಾ ಇದ್ದಾನೆ ದೇವರಿಗೆ. ದೇವರು 3 ಅಂತ. ಎಷ್ಟು ಮೊಳ ಉದ್ದ? 300 ಮೊಳ. ಇನ್ನು ಕೆಲವು ಅಗಲ ಎಷ್ಟು ಅಂತ ಹೇಳ್ತಾ ಇದ್ದಾನ?
50 ಮೊಳ ಅಗಲ. ಇದರಲ್ಲಿ ಈಗ ನೋಹನ ಕುಟುಂಬ ಅಷ್ಟೇ ಸೇರ್ತದೆ. ಇನ್ನು ಯಾರಿಗಾದ್ರೂ ದೇವರು ತಯಾರು ಮಾಡ್ತಾ ಇದ್ದಾನ? ಹಲ್ಲೆಲೂಯಾ. ನೋಹನ ಜೀವನ ಮಾಡಲಿಕ್ಕೆ ಅಷ್ಟು ದೊಡ್ಡ ನಾವೇ ಬೇಕಾ? ಅಷ್ಟು ದೊಡ್ಡ ನಾವೇ ಅಗತ್ಯ ಇದೆಯಾ? ದೇವರ ಯೋಜನೆ ಏನು ಗೊತ್ತಾ? ಆ ನೋಹನಲ್ಲಿರುವ ಸ್ಥಳದಲ್ಲಿ ಎಷ್ಟು ಜನರು ಇದ್ದಾರೋ ಅಷ್ಟು ಜನರು ಕೂಡ ಆ ನಾವೆಯಲ್ಲಿ ಸೇರ್ಬೇಕು. ಅದು ದೇವರ ಯೋಜನೆ. ಆದ್ರೆ ನೋಹನನು ಒಂದು ವೇಳೆ ದೇವರ ಮಾತನ್ನು ಕೇಳದೆ ನಿರ್ಲಕ್ಷಿಸಿ ಅದನ್ನು ಕಟ್ಟದೆ ಹೋಗಿದ್ರೆ, ಅದನ್ನು ಮಾಡದೆ ಹೋಗಿದ್ರೆ ಆ ಕೋಪವೆಲ್ಲ ಕೂಡ ನೋಹನ ಮೇಲೆ ಬರೋದು. ಆದ್ರೆ ನೋಹನನು ಅದನ್ನು ನಿರ್ವರ್ತಿಸಿದಾನೆ. ದೇವರ ಮಾತಿಗೆ ಒಬೆಯಾಗಿದ್ದಾನೆ, ವಿಧೇಯನಾಗಿದ್ದಾನೆ. ಆತನು ಹೇಳ್ದಾಗ ಎಲ್ಲಿ ಕಿಡಿಕೆ ಬಿಡಬೇಕು, ಎಲ್ಲಿ ಚಾವಡಿ ಹಾಕ್ಬೇಕು, ಎಲ್ಲಿ ಮೇಲಂತಸ್ತು ಮಾಡಬೇಕು, ಎಲ್ಲಿ ರಾಳ ಹಚ್ಚಬೇಕು, ಅದನ್ನು ದೇವರು ಹೇಳಿದ ಹಾಗೆ ಖಂಡಿತವಾಗಿ ಅದನ್ನು ಮಾಡ್ತಾ ಹೋಗ್ತಾ ಇದ್ದಾನೆ. ಕಡ್ಡಾಯವಾಗಿ ಅದನ್ನು ಮಾಡಿದ್ದಾನೆ. ಈಗ ಅನೇಕರು ಬರಬೇಕು ಯಾವುದರಲ್ಲಿ? ನಾವಿಯಲ್ಲಿ. ಅನೇಕರು ಸೇರ್ಬೇಕು ಯಾವುದರಲ್ಲಿ? ಆ ನಾವಿಯಲ್ಲಿ. ಅನೇಕರು ನಾವನ್ನು ಕರಿತಾ ಇದ್ದಾನೆ, ಬರೀ ಈ ನಾವಿಯಲ್ಲಿ ಬರ್ಬೇಕು, ನಾವೆಲ್ಲರೂ ಈ ನಾವಿಯಲ್ಲಿ ಸೇರ್ಬೇಕು. ಏನಕ್ಕಾಗಿ? 40 ದಿನಗಳ ಮುಂದೆ ಮಳೆ ಇದೆ, ಭಯಂಕರವಾದ ಮಳೆ ಇದೆ, ಭಯಂಕರವಾದ ಜಲಪ್ರಳಯ ಇದೆ, ದೇವರು ಕೋಪ ಆಗಲಿ ಇಲ್ಲಿ ಬಂದಿದೆ. ನೀವೆಲ್ಲ ನಾವೇನು ಸೇರಿದ್ರೆ ಆ ನಾವೇನು ತಯಾರು ಮಾಡಿದ ನೋಹನ ಹತ್ರ ಜನರು ಹೇಳಿರ್ಬೋದು, ಹೀಗೆ ನಾವು ಯಾವುದು ಬರಲ್ಲ. ಯಾರು ಸೇರಿಲ್ಲ. ಬೇರೆ ಯಾರಾದ್ರೂ ಸೇರಿದ್ರ? ಬೈಬಲ್ 6ನೇ ಅಧ್ಯಾಯದಿಂದ 9ನೇ ವಚನದವರೆಗೆ ನಾವು 9ನೇ ಅಧ್ಯಾಯದವರೆಗೆ ನಾವು ನೋಡುವುದಾದ್ರೆ ನೋಹನನ ಕುಟುಂಬ, ನೋಹನನ ಜೊತೆಯಲ್ಲಿರುವ ಪ್ರಾಣಿ ಪಕ್ಷಿಗಳು, ನೋಹನ ಮಕ್ಕಳು, ನೋಹನ ಸೊಸೆಂದರು, ಇವರು ಮಾತ್ರ ನಾವೇನು ಸೇರಿದರು ಹೊರತು ಬೇರೆ ಯಾವ ಒಬ್ಬರು ಕೂಡ ನಾವೇನು ಬರಲಿಲ್ಲ. ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ಈ ದಿನ ಬರೀ ರಕ್ಷಣೆ ಹೊಂದಿದೀವಿ ಅಂದ್ರೆ ಸಾಲದು. ದೇವರ ಮಾತಿಗೆ ವಿಧೇಯತೆ ಬಹಳ ಪ್ರಾಮುಖ್ಯ. ಈ ಲೋಕದಲ್ಲಿ ನೀನು ರಕ್ಷಣೆ ಹೊಂದಿದ್ದೀನಿ ಅಂತ ಹೇಳಿಕೊಂಡು ಅನೇಕ ಪರ್ಯಾಯ ಅನೇಕ ಕಾರ್ಯಗಳು ಮಾಡ್ಬೋದು, ಅನೇಕರ ಜೊತೆಗೆ ಹೋಗ್ಬೋದು, ಸಿನಿಮಾ ನೋಡ್ಬೋದು, ಟಿವಿ ನೋಡ್ಬೋದು, ಡ್ಯಾನ್ಸ್ ಆಡ್ಬೋದು, ಬ್ರೇಕ್ ಡ್ಯಾನ್ಸ್ ಮಾಡ್ಬೋದು, ಏನೆಲ್ಲ ಮಾಡ್ಬೋದು. ಆದ್ರೆ ಒಂದು ದಿನ ನಾವು ದೇವರಿಗೆ ಲೆಕ್ಕ ಕೊಡಬೇಕು. ಏನಾದ್ರೂ ಮಾತನಾಡ್ಬೋದು, ತುಚ್ಛವಾದ ಮಾತು, ಹೇಯವಾದ ಮಾತು, ಬೇಡವಾದ ಮನಸ್ತತ್ವಗಳು ಎಲ್ಲ ಕೂಡ ನಾವು ಮಾಡ್ಬೋದು. ದೇವರಿಗೆ ಒಂದು ದಿವಸ ನಾವು ಲೆಕ್ಕ ಒಪ್ಪಿಸಬೇಕು. ರಕ್ಷಣೆ ಹೊಂದಿದ್ದೀನಿ ಅಂದ್ರೆ ಆ ನಾವಿಯಲ್ಲಿ ಬರ್ಲಿಕ್ಕೆ ಆಗಲ್ಲ. ಅನೇಕರಲ್ಲಿ ನಾವಿಯ ಮುಂದೆ ಇದ್ದಾರೆ, ಅದೇ ಊರಲ್ಲಿದ್ದಾರೆ, ಅದೇ ಗ್ರಾಮದಲ್ಲಿದ್ದಾರೆ. ನೋಹನ ಅನೇಕರನ್ನು ಕರಿತಾ ಇದ್ದಾರೆ ಬರಿ ಅಂತ. ಯಾರು ಕೂಡ ನಾವಿಯಲ್ಲಿ ಬರಲಿಲ್ಲ. ಈ ವಾಕ್ಯ ಎಷ್ಟು ಜನ ಓದಿದ್ರೆ ನನಗೆ ಒಂದು ಸ್ವಲ್ಪ ಕೈ ಎತ್ತಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಓದಿದ್ರಲ್ಲ? ಯಾರ್ಯಾರು ಹೋಗಿದ್ದಾರೆ ಹೇಳಿದ್ರೆ ನಾವಿಯಲ್ಲಿ? ನೋಹನ ಕುಟುಂಬ ಮಾತ್ರ. ಬೇರೆ ಯಾಕೆ ಹೋಗ್ಲಿಲ್ಲ? ಸಿದ್ಧಪಡಿಸಿದ್ದು ಯಾವ್ದಕ್ಕಾಗಿ ಹೇಳು? ನೋಹನಿಗೆ ಎಷ್ಟು ಬೇಕು ಹೇಳು? ಒಂದು 30 ಅಡಿ 40 ಅಡಿ ಸೈಡ್ ನಲ್ಲಿ ಒಂದು ಸಣ್ಣ ಮನೆ ಮಾಡಿಕೊಂಡು ಆ ಫ್ಯಾಮಿಲಿ ಸರಿಯಾಗಿ ಸ್ವಲ್ಪ ಕಾಂಪೌಂಡ್ ಬಿಟ್ಕೊಂಡ್ರು ಮುಗಿದೋದು. ಆದ್ರೆ ದೇವ್ರ ಯೋಜನೆ ಗೊತ್ತಾ? ಅಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಏನಾಗ್ಬೇಕಂತ? ನಾವೆಯಿಂದ ರಕ್ಷಿಸಲ್ಪಡಬೇಕು. ಮುಂದೆ ಆಗುವ ಅನಾಹುತದಿಂದ ಅವರು ತಪ್ಪಿಸ್ಬೇಕೆಂಬುದಾಗಿ ದೇವರ ಯೋಜನೆ ಇದೆ. ಆದ್ರೆ ನೋಹನೇನೋ ದೇವರ ಮಾತನ್ನು ಕೇಳಿದ, ಬಹಳ ಕಷ್ಟಪಟ್ಟು ಅನೇಕ ವರ್ಷ. ನೋಡ್ರಿ, 300 ಮೊಳ ನಾವೇ ಕಟ್ಟಬೇಕಾದ್ರೆ ಎಷ್ಟು ವರ್ಷ ಆತನ ಕಷ್ಟಪಟ್ಟಿರ್ಬೋದು ಹೇಳ್ರಿ. ಆತನ ಕಷ್ಟದ ಪ್ರತಿಫಲಕ್ಕೆ ಯಾರಾದ್ರೂ ಬಂದ್ರ? ಕಷ್ಟಪಡುವಾಗ ಆತನ ಯಾರಾದ್ರೂ ಪ್ರೋತ್ಸಾಹಿಸ್ರ? ಎಷ್ಟು ಕಷ್ಟಪಡ್ತಾ ಇದ್ದೀವಿ ಬಾಬಾ, ನಾವು ಕೂಡ ಕೈ ಹಾಕು ಅಂತ ಹೇಳಿದ್ರ? ಕಷ್ಟದಲ್ಲಿ ಪ್ರೋತ್ಸಾಹ ಮಾಡೋರು ಯಾರು ಇಲ್ಲ, ಬೇರೆ ಯಾರು ಇಲ್ಲ. ಆದಾಗ್ಯೂ ನೋಹನನು ದೇವರ ಮಾತಿಗೆ ಒಬೆಯಾಗಿ ವಿಧೇಯನಾಗಿ ಅದನ್ನು ಮಾಡ್ತಾ ಹೋಗ್ತಾ ಇದ್ದಾನೆ. ಸೇರಿದ್ದು ಮಾತ್ರ ನೋಹನನ ಕುಟುಂಬ ಮಾತ್ರ. ಇದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ದೇವರ ಸಂಧಿಯಲ್ಲಿ. ಪ್ರಿಯ ದೇವರ ಮಕ್ಕಳೇ, ನಾವು ಎಲ್ಲಿದ್ದೀವಿ? ನಮ್ಮನ್ನು ಯಾರು ಕರಿತಾ ಇದ್ದಾರೆ? ನಾವು ನೀರಿನಿಂದ ದೀಕ್ಷಾ ಸ್ಥಾನ ಹೊಂದಿದ್ದೀವಿ, ನೀರಿನಿಂದ ಬಾಪ್ತಿಸಮ್ ಹೊಂದಿದ್ದೀವಿ. ದೇವರು ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಯೋಹಾನ್ ಹೇಳ್ತಾ ಇದ್ದಾನೆ, ನಾನು ನೀರಿನಿಂದ ನಿಮಗೆ ದೀಕ್ಷಾ ಸ್ನಾನ ಮಾಡಿಸಿದರೆ ನನ್ನ ಹಿಂದೆ ಬರುವಾತನು ಬೆಂಕಿಯಿಂದಲೂ ನಿಮಗೆ ಸ್ನಾನ ಮಾಡಿಸುವವನಾಗಿಲ್ಲ. ಆತನ ಕೆರೆದ ಬಾರನ್ನು ಮುಟ್ಟಲಿಕ್ಕೆ ನಾನು ಯೋಗ್ಯತೆ ನನಗಿಲ್ಲ. ಬರೀ ಆತನ ಕೆರೆದ ಬಾರ್ ಮುಟ್ಟಲಿಕ್ಕೆ ಕೂಡ ನನಗೆ ಯೋಗ್ಯತೆ ಇಲ್ಲ. ಇದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋ ದೇವರ ಸಂಧಿಯಲ್ಲಿ. ಪ್ರಿಯ ಆತ್ಮೀಯರೇ, ನಾವು ರಕ್ಷಣೆ ಹೊಂದಿದ್ದೀವಿ, ದೇವರ ಮಾತನ್ನು ಕೇಳ್ತಾ ಇದ್ದೀವ? ರಕ್ಷಣೆ ಹೊಂದಿದ ನೋಹನ ಕುಟುಂಬ ರಕ್ಷಣೆ ಹೊಂದಿತ್ತು, ಅಲ್ಲಿಗೆ ಸಾಧ್ಯತೆ ಇರಲಿಲ್ಲ. ದೇವರು ನೋಹನ ಹತ್ರ ಮಾತನಾಡ್ತಾರೆ. ನೋಹನ ಯಾರಂತ? ನೀತಿವಂತನು, ದೇವರಲ್ಲಿ ಭಯಭಕ್ತಿ ಉಳ್ಳವನು, ದೇವರ ಮಾತನ್ನು ಕೇಳುವವನು, ದೇವರನ್ನು ಅಂಗೀಕರಿಸುವವನು, ದೇವರ ಮಾತಿಗೆ ವಿಧೇಯನಾಗುವನು, ದೇವರು ಏನ್ ಹೇಳ್ತಾನೆ ಅದನ್ನು ನಡೆಸುವವನು. ಆದ್ದರಿಂದ ದೇವರು ನೋಹನ ಹತ್ರ ಮಾತನಾಡ್ತಾನೆ ಇದ್ದಾನೆ, ಪ್ರತಿ ಕ್ಷಣ ಮಾತನಾಡ್ತಾ ಇದ್ದಾನೆ. ಇದೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಹಿಂಗಿರ್ಬೇಕು, ಹಿಂಗ್ ಹೋಗ್ಬೇಕು, ಹಿಂಗ್ ಕಟ್ಟಬೇಕು, ಹಿಂಗ್ ಕಾರ್ಯ ನಡಿಬೇಕು, ಹಿಂಗ್ ಆಗ್ಬೇಕು, ನನ್ನ ಕಾರ್ಯ ರೂಪ ಅಂತ ನೀನ್ ತರಬೇಕೆಂಬುದಾಗಿ ನೋಹನ ಹತ್ರ ದೇವರು ಮಾತನಾಡುವಾಗ ಅದನ್ನು
ನಾನು ಏನ್ ಮಾಡ್ತಾ ಇದ್ದಾನೆ ನೋಡ್ರಿ, ಹಾಗೆ ಮಾಡ್ತಾ ಇದ್ದಾನೆ. ಇದನ್ನ ನಾವು ಹಂಗೆ ಮಾಡ್ತಾ ಇದ್ವಾ? ಕಷ್ಟ ಕಾಲದಲ್ಲಿ, ಕ್ಲಿಷ್ಟ ಕಾಲದಲ್ಲಿ, ಕ್ಲಿಷ್ಟ ಪರಿಸ್ಥಿತಿಯಲ್ಲಿ, ಭಯಂಕರವಾದ ಕಾಲದಲ್ಲಿ, ಈ ಕಾಲಘಟ್ಟಗಳಲ್ಲಿ ನಮಗೆ ಕಷ್ಟ ಇದೆ, ತೊಂದರೆ ಇದೆ, ಹಿಂಸೆ ಇದೆ, ಬಾಧೆ ಇದೆ. ಇದರಲ್ಲಿ ದೇವರ ಕಾರ್ಯ ನಾವು ನೋಡ್ತಾ ಇದೀವಾ? ದೇವರ ಕಾರ್ಯಕ್ಕಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ತಾ ಇಲ್ವಾ? ದೇವ, ನನ್ನ ಜೀವಿತದಲ್ಲಿ ಏನೇ ಆದ್ರೂ ತೊಂದರೆ ಇಲ್ಲ, ನನಗೆ ಏನೇ ಇದ್ರೂ ಪರವಾಗಿಲ್ಲ, ಏನಿದ್ರು ಪರವಾಗಿಲ್ಲ, ಆದ್ರೆ ನಿನ್ನ ಮಾತು ನಾನು ಕೇಳಬೇಕು ಎಂಬ ಎಷ್ಟು ಜನ ಇದ್ರು ನನಗೆ ಗೊತ್ತಿಲ್ಲ. ನಮಗೆ ಈ ಒಂದು ಅಂತ್ಯ ಕಾದಿದೆ ಪ್ರಿಯರೇ. ಈ ದಿನ ಅನೇಕರು ಕುಡಿತಾ ಇದ್ದಾರೆ, ತಿಂತಾ ಇದ್ದಾರೆ, ಅನೇಕರು ತಮ್ಮ ಇಷ್ಟಾನುಸಾರವಾಗಿ ನಡೀತಾ ಇದ್ದಾರೆ, ತಮಗೆ ಮನಸ್ಸು ಬಂದಂತೆ ಮಾಡ್ತಾ ಇದ್ದಾರೆ. ದೇವರ ಭಯ ಇಲ್ಲ. ರಕ್ಷಣೆ ಹೊಂದಿದವರು ಹಂಗೆ ಇದ್ದಾರೆ, ರಕ್ಷಣೆ ಹೊಂದಲಾರದವರು ಕೂಡ ಹಂಗೆ ಇದ್ದಾರೆ. ಇದು ಭಯಂಕರವಾದಂತ ದೇವರ ಕೋಪಕ್ಕೆ ಸೂಚಿಸುವಂತ ಮಾರ್ಗ ಇದಾಗಿದೆ. ಆದ್ರಿಂದ ಬಹಳ ಜಾಗ್ರತೆಯಾಗಿ ನಮ್ಮನ್ನು ನಾವೇನ್ ಮಾಡಿಕೊಳ್ಬೇಕು ಹೇಳ್ರಿ? ಅಲ್ಲೆಲ್ಲೂಯ್ಯ. ನಾಶವಾಗುವುದಕ್ಕಿಂತ ಮುಂಚೆ, ಗಮನಿಸ್ರಿ, ನಾವು ನಾಶವಾಗುವುದಕ್ಕಿಂತ ಮುಂಚೆ, ದೇವರ ಕೋಪ ನಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆ, ದೇವರ ಆಹುತಿ ಅಗ್ನಿ ನಮ್ಮ ಮೇಲೆ ಬೀಳುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದು ಬಹಳ ಉತ್ತಮ. ಬರೀ ರಕ್ಷಣೆ ಹೊಂದಿದ್ವಿ, ಇನ್ನೂ ಕೆಲವು ರಕ್ಷಣೆ ಹೊಂದಿಲ್ಲ. ಇವು ನಾವೆಲ್ಲ ಇದು ಕಂಪೇರ್ ಮಾಡುವುದಾದ್ರೆ ದೇವರ ಪ್ರಿಯ ಮಕ್ಕಳೇ, ನಮಗೆ ಒಂದು ಅಂತ್ಯ ಇದೆ. ಬಹಳ ಜಾಗ್ರತೆಯಿಂದ ನಾವು ಅದರಲ್ಲಿ ಸೇರ್ಬೇಕಾಗ್ತದೆ. ಈಗ ದೇವರು ನಮ್ಮನ್ನು ಕರೆದಿದ್ದಾನೆ. ಎಲ್ಲಿ ಕರೆದಿದ್ದಾನೆ? ಆತನು ನಮ್ಮ ನಂಬಿಕೆಸ್ತರೆಂದು, ಆತನ ಸನ್ನಿಧಿಯಲ್ಲಿ ಕರೆದು ಆತನ ಆರಾಧಿಸುವಂತ ಸೌಭಾಗ್ಯವನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ಅಂದಾಗೆ ನಾವು ಆತನ ಮಾತುಗಳು ಕೇಳುವಂತ ಅವಶ್ಯಕತೆ ನಮಗೆ ಎಷ್ಟೋ ಇದೆ. ನೆಕ್ಸ್ಟ್ ವಾಕ್ಯ ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 26ನೇ ವಚನ. ಲೂಕ 17:26. ಗಮನಿಸ್ರಿ ಬೇರೆ, ಯಾರಿಗೆ ಅಗ್ನಿ ಆಹುತ, ಯಾರಿಗೆ ಜಲಪ್ರಳಯ? ನನ್ನ ಕಡೆ ನೋಡ್ರಿ, ಎಲ್ಲರೂ ನನ್ನ ಕಡೆ ನೋಡ್ರಿ. ಈ ವಾಕ್ಯದಿಂದ ನಾವು ಎಲ್ಲರೂ ಕೂಡ ಈ ದಿನ ತಿಳಿದುಕೊಳ್ಳೋಣ. ಯಾರಿಗೆ ಅದು? ಪಾಪಿಗಳಿಗೆ, ಸತ್ಯವನ್ನು ತಿಳಿದುಕೊಂಡು ಪಾಪದಲ್ಲಿ ಜೀವಿಸುವವರಿಗೆ, ಬಿಡುಗಡೆ ಕಾಣದೆ, ಬಿಡುಗಡೆ ಗೊತ್ತಿದ್ದರು ಬಿಡುಗಡೆ ಇಲ್ಲ. ನೀವು ಅನ್ಕೋಬಹುದು, ಅನೇಕರು ನಾನು ಕರಿತಾ ಇದ್ದೀನಿ, ಯಾರು ಬರ್ತಾ ಇಲ್ಲ ಅಂತ. ಈ ಕೊನೆ ಕಾಲದಲ್ಲಿ ಅನೇಕ ಹೃದಯ ಕಠಿಣ ಮಾಡ್ತಾನಂತ ದೇವರು. ಗೋಡೆ ಇದ್ದಂಗೆ ಇರ್ತದಂತ ಅವ್ರ ಹೃದಯ. ಕಲ್ಲು ಹೆಂಗಿರ್ತದಂತ ಅವ್ರ ಹೃದಯ? ಕಲ್ಲು. ನೀನ್ ಎಷ್ಟು ಬದಲಾವಣೆ ಮಾಡಿದ್ರು ಅವ್ರು ಬದಲಾವಣೆ ಆಗಲ್ಲ. ನೀನು ಬದಲಾಗಿದೆಯಲ್ಲ ಸಾಕು. ನೋಹನ್ಗೆ ಅದೇ ಹೇಳಿದ್ರು ದೇವರು, ನೀನು ಹೋಗಿ ನಾವೇಲಿ ಸೇರ್ಕೋ. ಫಸ್ಟ್ ನೀನು ತಯಾರು ಮಾಡಿದ ನಾವೇಲಿ, ನೀನು ನಿನ್ನ ಸೊಸೆಯಂದು ನಿನಗಿರುವ ಪ್ರಾಣಿ ಪಕ್ಷಿಗಳೆಲ್ಲ ಕೂಡ ನಾವೇಲಿರ್ಬೇಕು. ನಾನು 40 ದಿವಸ ಹಗಲಿರುಳು ಮಳೆ ಸುರಿಸುವಾಗ ನಿಮ್ಮಲ್ಲಿ ಯಾರು ನಷ್ಟವಾಗಬಾರ್ದು. ಈ ಲೋಕಕ್ಕೆ ನಾನು ಅಂತ್ಯವನ್ನು ನಿರ್ವಹಿಸಿದ್ದೀನಿ. ಇದೆಲ್ಲ ಕೂಡ ಅಂತ್ಯ ಆಗ್ತದೆ. ನಿನ್ನಿಂದ ಮತ್ತೆ ಲೋಕ ಕಲ್ಯಾಣವಾಗಬೇಕೆಂಬುದಾಗಿ ನೋಹನಿಗೆ ಹೇಳಿದಾಗ ನೋಹನನು ಅದೇ ರೀತಿ ಮಾಡ್ತಾ ಇದ್ದಾನೆ. ಈಗ ಲೋಕನ ಬರೆದ ಸುವಾರ್ತೆ, ಪಾಪಿಗಳಿಗೆ ನಾಶನ ಇದೆ ಪ್ರೇರೆ. ಗಮನಿಸ್ರಿ, ಯಾರಿಗೆ ನಾಶನ ಹೇಳ್ರಿ? ಪಾಪಿಗಳಿಗೆ ನಾಶನ ಇದೆ. ಗಮನಿಸ್ರಿ, ಲೋಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 26, 27, 28. ನಡೆದ ಹಾಗೆ ನೋಹನ್ ದಿವಸದಲ್ಲಿ ಏನ್ ನಡೀತು? ನೋಹನ್ ಇರುವಾಗ ಏನ್ ನಡೀತು? ಜಲಪ್ರಳಯ ಬಂತು. ಯಾವೊಬ್ಬರನ್ನ ಬಿಡಲಿಲ್ಲ, ಕಸದಂತೆ. ನೋಡ್ರಿ, ಯಾವ ಒಬ್ಬ ವ್ಯಕ್ತಿಯನ್ನು ಕೂಡ ಬಿಡಲಿಲ್ಲ. ಕಸ ಹೆಂಗ್ ಹೊಡಿತಾರೋ ಹಂಗೆಲ್ಲರನ್ನು ಕೂಡ ಏನ್ ಮಾಡ್ತಂತ ಎಲ್ಲ ಕೂಡ ಒಬ್ಬರು ಉಳಿಯೋದಕ್ಕೆ ಎಲ್ಲ ನಾಶ. ಒಬ್ಬ ವ್ಯಕ್ತಿ ಕೂಡ ಉಳಿಲಿಲ್ಲ. ನೋಹನ ಕುಟುಂಬ ಬಿಟ್ಟು ಭೂಮಿಯ ಮೇಲೆ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ 6, 7, 8, 9 ನೀವು ಮನೆಗೂ ಸ್ಟಡಿ ಮಾಡಿ. ಬಹಳ ಈಸಿ. ಅದನ್ನು ಓದುವಾಗ ತುಂಬಾ ಇಂಟ್ರೆಸ್ಟ್ ಆದ ಕಥೆಗಳಲ್ಲಿರ್ತವೆ, ದೇವರ ಕಾರ್ಯ ಅಲ್ಲಿರ್ತದೆ. ಅದನ್ನೆಲ್ಲ ಓದುವಾಗ ದೇವರ ಆಶೀರ್ವಾದ ಕೂಡ ನಮ್ಮ ಮೇಲೆ ಬರ್ತದೆ. ನಾವು ಓದುವಾಗ ಆ ಒಂದು ಕುಟುಂಬ ಮಾತ್ರ ಬಿಟ್ರೆ ಯಾವ ಕುಟುಂಬ ರಕ್ಷಿಸಲ್ಪಡಲಿಲ್ಲ. ಲೂಕನ ಬರೆದ ಸುವಾರ್ತೆ 17:26 ನೋಡುವಾಗ ನೋಹನ ದಿನದಲ್ಲಿ ನಡೆದ ಹಾಗೆಯೇ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ಏನಂತ? ಯೇಸು ಕ್ರಿಸ್ತನ ಯಾರಂತ ಕರೀತಾರೆ ಹೇಳ್ರಿ? ಏನಂತ ಕರೀತಾರೆ ಹೇಳ್ರಿ ಯೇಸು ಕ್ರಿಸ್ತನ? ಮನುಷ್ಯ ದೇವರ ಕುಮಾರನು. ಮನುಷ್ಯ ಕುಮಾರನು, ದೇವರ ಕುಮಾರನು. ಅನೇಕ ಹೆಸರುಗಳಿದಾವ ಆತನಿಗೆ. ನಜರೇತಿನ ಯೇಸು ಕ್ರಿಸ್ತನು, ರಕ್ಷಕನು, ಸರ್ವಶಕ್ತನು, ಇವೆಲ್ಲ ಹೆಸರುಗಳಿದಾವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯಾವಾಗ ಹೇಳಿದಂತೆ? ಮನುಷ್ಯ ಕುಮಾರನ ಓದಪ್ಪ ಸ್ವಲ್ಪ. ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ
ಆ ನಡೆಯುವುದು. ಆ ನೋಹನ ನಾವೆಯಲ್ಲಿ ಸೇರಿದ ದಿನದ ತನಕ ಆ ಜನರು ಊಟ ಮಾಡುತ್ತಿದ್ದರು. ಏನ್ ಮಾಡ್ತಿದ್ರು ಅಂತ ಜನರು? ಊಟ ಮಾಡುತ್ತಿದ್ದರು. ನೋಹನ್ ಮಾತ್ರ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ, ಕಷ್ಟಪಟ್ಟು ಊಟ ಇಲ್ಲದೆ, ನೋಡ್ರಿ, ಕಷ್ಟಪಟ್ಟು ಊಟ ಇಲ್ಲದೆ ಉಪವಾಸದೊಂದಿಗೆ ಪ್ರಾರ್ಥನೆಯೊಂದಿಗೆ ಜನರನ್ನು ಕಟ್ಟಬೇಕು, ಜನರನ್ನು ತಿದ್ದಬೇಕು, ಜನರನ್ನು ಸರಿಪಡಿಸಬೇಕು. ಜನರು ಪಾಪದಲ್ಲಿರೋದು ದೇವರಿಗೆ ಇಷ್ಟ ಇಲ್ಲ. ದೇವರ ಬಳಿಗೆ ಅವ್ರು ಬರಬೇಕು, ದೇವರ ಸಮ್ಮುಖದಲ್ಲಿ ಅವ್ರು ಇರಬೇಕು. ದೇವರು ಅವರನ್ನು ಆಕರ್ಷಿಸುತ್ತಾನೆ, ಆದ್ರೆ ಅವ್ರು ಬರ್ತಾ ಇಲ್ಲ. ಸೈತಾನನ ಆಕರ್ಷಣೆಗೆ ಒಳಗಾಗಿದ್ದಾರೆ. ಅವ್ರನ್ನು ಬಿಡಿಸ್ಬೇಕೆಂಬ ಕುತೂಹಲದಿಂದ ನೋಹನನು ಬಹಳ ಭಯಂಕರವಾದ ಸ್ಥಿತಿಯಲ್ಲಿ ಆ ನಾವೇನು ತಯಾರು ಮಾಡಿದ್ರೆ ಜನರು ಏನ್ ಮಾಡ್ತಾ ಇದ್ದಾರೆ ಅಂತ ಸಂತೋಷವಾಗಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಈಗ ದುಃಖ ಪಡುವವರು ನೀವು ಧನ್ಯರು, ಸಂತೋಷಿಸುವವರು ನೀವು ಮುಂದೆ ಅಳಬೇಡಿ ಅಂತ. ಅಲ್ಲೆಲ್ಲೂಯ್ಯ. ಏನ್ ಮಾಡ್ತಿದ್ದಾರೆ ಜನರು ನೋಡ್ರಿ, ಎಲ್ಲಿವರೆಗೂ ನೋಹನ್ ಜಲಪ್ರಳಯ ಸ್ವಲ್ಪ ಇದೆ, ಆದ್ರೂ ಜನರಿಗೆ ಎಚ್ಚರಿಕೆ ಇಲ್ಲ. ಏನ್ ಮಾಡ್ತದ ಅವರು? ಕುಡಿತಾ ಇದ್ದಾರೆ, ಮದುವೆಗಳು ಮಾಡಿಕೊಳ್ತಾ ಇದ್ದಾರೆ. ಮದುವೆ ಮಾಡಿಕೊಳ್ಳೋದು ತಪ್ಪಂತ ಹೇಳ್ತಾ ಇಲ್ಲ, ಮದುವೆ ಮಾಡಿಕೊಳ್ಳಲೇಬೇಕು. ಇದೆಲ್ಲ ಕೂಡ ಯಾಕೆ ಮೆನ್ಷನ್ ಮಾಡಿದನೋ ದೇವ್ರು ನನಗೆ ಗೊತ್ತಿಲ್ಲ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಕುಡಿತಾ ಇದ್ದಾರೆ, ಮದುವೆ ಮಾಡಿಕೊಳ್ತಾ ಇದ್ದಾರೆ, ತಮಗಿಷ್ಟಾನುಸಾರವಾಗಿ ನಡೀತಾ ಇದ್ದಾರೆ, ತಮಗಿಷ್ಟ ಬಂದ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಹೇಗೆ ಸಡನ್ ಆಗಿ ಆ ದೇವರ ಕೋಪ ಬಂತು, ಆ ಜಲಪ್ರಳಯ ಅವರೆಲ್ಲರನ್ನು ಮುಚ್ಚಿಬಿಟ್ಟಿದೆ. ಯಾರು ಒಬ್ರು ಬದುಕಲಿಲ್ಲ. ಯಾರಿಗೆ ಈ ವಾಕ್ಯ ಹೇಳ್ತಾ ಇದ್ದಾರೆ? ಪಾಪಿಗಳಿಗೆ. ಗಮನಿಸ್ತಿರ್ತೀರಿ. ಇನ್ನು ಸ್ವಲ್ಪ ವಾಕ್ಯ ನಾವು ಸ್ವಲ್ಪ ಧ್ಯಾನ ಮಾಡೋಣ, ಸ್ವಲ್ಪ ಆಳವಾಗಿ. ಓಕೆ, ಕುಡಿಯುತ್ತಿದ್ದರು. ಏನ್ ಮಾಡ್ತಿದ್ರಂತ ಅವರು? ಇದು ಅದೇ ಕಾಲ ಅಲ್ಲ ಪ್ರಿಯರೇ, ಮನುಷ್ಯ ಕುಮಾರನು ಬರುವ ಕಾಲದಲ್ಲಿ ಅಂತ ಮೇಲೆ ವಾಕ್ಯ ಇರ್ತದೆ. ಮನುಷ್ಯ ಕುಮಾರನು ಬರುವ ಕಾಲಘಟ್ಟದಲ್ಲಿ ಏನ್ ನಡೀತಿತ್ತಂತ? ಊಟ ಮಾಡ್ತಾ ಇದ್ರು, ಕುಡಿತಿದ್ದರು. ಈ ದಿನಮಾನ ಎಂತದ್ದು ಹೇಳ್ರಿ, ಒಳ್ಳೆ ಒಳ್ಳೆ ಊಟ ಮಾಡ್ತಾ ಇದ್ವಿ ನಾವೆಲ್ಲ, ಕರೆಕ್ಟಾ? ಒಳ್ಳೆ ಒಳ್ಳೆ ಊಟ, ಕುಡಿತಾ ಇದ್ದಾರೆ, ತಿಂತಾ ಇದ್ದಾರೆ, ಮಜೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಮದುವೆ ಮಾಡಿಕೊಳ್ತಾ ಇದ್ದಾರೆ. ಏನೆಲ್ಲ ಬೈಬಲ್ ಅಲ್ಲಿ ಮೆನ್ಷನ್ ಮಾಡಿದೆಯೋ ಅದು ಯಾಕೆ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಈ ಲೋಕದಲ್ಲಿ ಆಗ್ತಾ ಇರುವಂತ ಕಾರ್ಯಗಳು ಅದನ್ನು ಸೂಚಿಸ್ತಾರೆ. ಅಂದ್ರೆ ಇದನ್ನ ಏನಂತ ತಿಳ್ಕೊಳ್ಬೇಕು ಹೇಳ್ರಿ? ಇದು ಅಂತ್ಯ. ಇದೇನು ಹೇಳ್ರಿ? ಹೇಳ್ರಿ. ಮನುಷ್ಯರು ಅಂತ್ಯ ಮಾಡಿಕೊಂಡಿದ್ದಾರೆ ಪ್ರಪಂಚನ. ಮನುಷ್ಯರು ಏನ್ ಮಾಡಿದ್ದಾರೆ ಹೇಳ್ರಿ? ಅಂತ್ಯ ಮಾಡ್ಬೇಕಂತ ಹೊಂಟಿದ್ದಾರೆ. ಆದ್ರೆ ಮನುಷ್ಯರ ಕೈಲಿ ಆಗ್ತಾ ಇಲ್ಲ ಅಂತ್ಯ ಮಾಡೋದು, ಪ್ರಪಂಚನ ಅಂತ್ಯ ಮಾಡೋದು. ಮನುಷ್ಯರು ಎಷ್ಟು ಅಂತ್ಯ ಮಾಡ್ಬೇಕು ಅನ್ಕೊಂಡಿದಾರೋ, ಒಂದು 10 ಜನ ಏನಾದ್ರೂ ಮಾಡಿದ್ರೆ 20 ಜನ ಅಲ್ಲಿ ಹುಟ್ಟಿರ್ತಾರೆ. ಅದ್ರ ದೇವರು ಅನ್ಕೊಂಡ್ರೆ ನೋಡ್ರಿ, ಈಗ ಯಾರು ಮೊನ್ನೆ ವ್ಯಾಕ್ಸಿನ್ ಹಾಕಕ್ಕೆ ಬಂದಿರಂತ 14 ವರ್ಷ ಮೇಲ್ಪಟ್ಟರು. ಯಾರು ವ್ಯಾಕ್ಸಿನ್ ಹಾಕಕ್ಕೆ ಏನಕ್ಕಾಗಿ ವ್ಯಾಕ್ಸಿನ್? ಮುಂದೆ ಅವರಿಗೆ ಮಕ್ಕಳು ಆಗ್ಬಾರ್ದು, ಅವ್ರ ಪೀಳಿಗೆ ಹೇಳ್ಬಾರ್ದು ಅಂತ ವ್ಯಾಕ್ಸಿನ್. ಆಲ್ರೆಡಿ ನಮ್ಮೆಲ್ಲರ ಬಾಡಿಯಲ್ಲಿ ಇದೆ ವ್ಯಾಕ್ಸಿನ್. ಕರೋನಾ ಬಂದಾಗ ನಮ್ಮೆಲ್ಲರಿಗೂ ವ್ಯಾಕ್ಸಿನ್ ಹಾಕಿದಾರಲ್ಲ, ಹಾಕಿದಾರ ಇಲ್ವಾ? ಹಲ್ಲೆಲೂಯಾ. ಆಲ್ರೆಡಿ ನಾವು ಏನಾಗಿದ್ದೀವಿ ವ್ಯಾಕ್ಸಿನ್ ಅಲ್ಲಿ ಬದುಕ್ತಾ ಇದೀವಿ ನಾವು. ಈಗ ಅವ್ರ ಕಂಟ್ರೋಲ್ ಅಲ್ಲಿ ಇದೀವಿ, ಆ ವ್ಯಾಕ್ಸಿನ್ ಅವ್ರ ಕಂಟ್ರೋಲ್ ಅಲ್ಲಿ ಇದೆ. ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಈ ವ್ಯಾಕ್ಸಿನ್ ಹಾಕಿದ್ರಿಂದ ಭಯಂಕರವಾದ ರೋಗಗಳು, ಭಯಂಕರವಾದ ಸಾವುಗಳು. ಇದೇನೆಲ್ಲ ಏನ್ ಗೊತ್ತಾ? ಜನಸಮೂಹ ಕಡಿಮೆ ಮಾಡ್ಬೇಕಂತ ಗೌರ್ಮೆಂಟ್ ಆಲೋಚನೆ. ಕಡಿಮೆ ಮಾಡ್ಬೇಕು. ಭಾರತ ದೇಶದಲ್ಲಿ ಜನ ಕಡಿಮೆ ಆಗ್ಬೇಕು, ಬಹಳ ಪ್ಲಾನಿಂಗ್. 14 ವರ್ಷ ಮೇಲ್ಪಟ್ಟು ಮದುವೆ ಆಗಲಾರ್ದಂತ ಸ್ತ್ರೀಯರಿಗೆ ಅವರು ಇಂಜೆಕ್ಷನ್ ಮಾಡ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ? ಜನಪೀಳಿಗೆ ಹೆಚ್ಚಾಗಬಾರ್ದು. ಗರ್ಭಶೀಲೆಲ್ಲ ಕೂಡ ಆ ವ್ಯಾಕ್ಸಿನ್ ಇಂದ ನಾಶವಾಗಿ ಹೋಗ್ತದೆ, ಗರ್ಭ ಎಲ್ಲ ಹಾಳಾಗಿ ಹೋಗ್ತದೆ. ಮಕ್ಕಳಾಗ ಚಾನ್ಸಸ್ 100ರಲ್ಲಿ 99% ಕಡಿಮೆ ಆ ವ್ಯಾಕ್ಸಿನ್ ಇಂದ. ಅಂದ್ರೆ ಅವ್ರು ಅದು ಗುರಿ. ಬಟ್ ದೇವರ ವಾಕ್ಯ ಹೇಳ್ತದೆ ಸ್ವಲ್ಪ ಅದನ್ನು ಗಮನ ಮಾಡುವುದಾದ್ರೆ, ದೇವರು ಬರ್ತಾನೆ ಎಂಬುದಾಗಿ ಕೂಡ ಜನರಿಗೆ ಪ್ರಜ್ಞೆ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಅವರು? ಅಪವಿತ್ರದಲ್ಲಿ ಬದುಕ್ತಾ ಇದ್ದಾರೆ, ಪಾಪದಲ್ಲಿ ಬದುಕ್ತಾ ಇದ್ದಾರೆ. ದೇವರ ಭಯ ಇಲ್ಲ, ಸುಳ್ಳು, ಮೋಸ, ಒಬ್ಬರನ್ನೊಬ್ಬರು ದೂಷಿಸುತ್ತಾ, ಒಬ್ಬರಿಗೊಬ್ಬರು ಮೋಸ ಮಾಡುತ್ತಾ, ಒಬ್ಬರನ್ನೊಬ್ಬರು ಹೀಯಾಳಿಸುತ್ತಾ, ದೇವರ ಭಯ ಭಕ್ತಿ ಇಲ್ಲದೆ ಏನ್ ಮಾಡ್ತಾ ಇದ್ದಾರೆ? ಎಲ್ಲ ತಮಗೆ ಇಷ್ಟಾನುಸಾರವಾಗಿ ನಡೀತಾ ಇದ್ದಾರೆ. ಆದ್ರೆ ದೇವರ ಕೋಪ ಆಗ್ಲೇ ಅವ್ರ ಮೇಲೆ ಬಂತಂತ. ಯಾವಾಗ ಇವ್ರು ಕುಡಿತಾ ಇದ್ರು, ಯಾವಾಗ ಇವ್ರು ತಿಂತಾ ಇದ್ರು, ಯಾವಾಗ ಇವ್ರು ಮದುವೆ ಮಾಡಿಕೊಳ್ತಾ ಇದ್ರು, ಯಾವಾಗ ಇವ್ರು ಡ್ಯಾನ್ಸ್ ಮಾಡ್ತಾ ಇದ್ರು, ಅವಾಗ ಬಂತು ಸರ್ವ ಎಲ್ಲ ಕೂಡ ನಾಶನವಾಯಿತು. ಯಾರು ಬದುಕಲಿಲ್ಲ, ಯಾರು ಬದುಕಲಿಲ್ಲ. ಬೈಬಲ್ ಹೇಳ್ತದೆ ಸೆಕೆಂಡ್ ಸೃಷ್ಟಿ. ಈಗ ನಾವು ಅನ್ಕೊಳ್ಬಹುದು ನಮಗಿನ್ನು ಸ್ವಲ್ಪ ಕಾಲ ವಿರಾಮ ಇರ್ಬೋದು. ಈಗಾಗಲೇ ಯಾರಿಗೂ ವಿರಾಮ ಇಲ್ಲ.
ಯಾರಿಗೂ ಸಂತೋಷ ಬಹಳ ಕಡಿಮೆ. ಸಂತೋಷ ಎಂಬುದು ತುಂಬಾ ಕಡಿಮೆ. 100ರಲ್ಲಿ 90% ಸಂತೋಷ ಇಲ್ಲ. 10% ಮಾತ್ರ ಎಲ್ಲೋ ಸ್ವಲ್ಪ ಚೆನ್ನಾಗಿದ್ದವರು, ಕುಳ್ಳಾದವರು, ಒಳ್ಳೆ ಕುಟುಂಬಸ್ಥರು, ಒಳ್ಳೆ ಮರ್ಯಾದಸ್ಥರು, ಅದರಲ್ಲಿ 10% ಸ್ವಲ್ಪ ಸಂತೋಷಿಸ್ತಾ ಇದ್ದಾರೆ ಅಷ್ಟೇ. ಇನ್ನು ಮೇಲೆ ಎಲ್ಲ ಕುಟುಂಬಗಳೆಲ್ಲ ಕೂಡ ದುಃಖ ಪೀಡಿತರೆ, ದುಃಖದಲ್ಲೇ ಇದ್ದಾರೆ. ಅನೇಕ ವೇದನೆ ಬಾಧೆಗಳಲ್ಲಿದ್ದಾರೆ, ಅನೇಕ ನೋವಿನಲ್ಲಿದ್ದಾರೆ. ಅವ್ರ ನೋವು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಯಾರು ಕೂಡ ಅದನ್ನು ಕೇಳ್ತಾ ಇಲ್ಲ. ಯಾರಿಗಾದ್ರೂ ಹೇಳ್ಬೇಕಾದ್ರೆ ಸೈತಾನ ಅವ್ರ ಕಿವಿಗೆ ಬಂದ್ ಮಾಡ್ತಾನೆ. ಏನ್ ಕಷ್ಟ ಹೇಳ್ಕೊಂಡ್ರು ಅವ್ರ ಕಿವಿಗಳೆಲ್ಲ ಮುಚ್ಚಿರ್ತಾನೆ, ಅವ್ರ ಹೃದಯಗಳೆಲ್ಲದೂ ಕೂಡ ಮಂದ ಮಾಡಿರ್ತಾನೆ. ಆ ವಾಕ್ಯ ನೋಡ್ರಿ ಇನ್ನು ಸ್ವಲ್ಪ. ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಮಾಡಿ ಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲಾರನ್ನು ನಾಶ ಮಾಡಿತು. ಏನ್ ಮಾಡ್ತಂತ ಅವಾಗ? ಯಾವಾಗ ಪ್ರೇರೆ? ಅತಿ ಹೆಚ್ಚಾಗಿ ಮದ್ಯಪಾನ ಮಾಡುವ ಸಂದರ್ಭಗಳು ಯಾವಾಗಲೂ ಏನಾದ್ರೂ ಇದೆ ಅಂದ್ರೆ, ಈಗ ಬಹಳ ಟ್ರೆಂಡಿಂಗ್ ಇದೆ ಮದ್ಯಪಾನ. 11 ವರ್ಷ ಮುಗಿದ್ರೆ 12 ವರ್ಷ ಬಿದ್ದರೆ ಸಾಕು, ಅವನು ಸಿಗರೇಟ್ ಸೇರ್ತಾ ಇರ್ತಾನೆ, ನಶೆ ಮಾಡ್ತಾ ಇರ್ತಾನೆ, ತಂದೆ ತಾಯಿಗಳಿಂದ ದೇವರಲ್ಲಿರ್ತಾರೆ. 12 ವರ್ಷ ತುಂಬಿರಲ್ಲ ಏನೋ ಎಳೆ ಪ್ರಾಯದ ಹುಡುಗಿ ತನ್ನ ಇಷ್ಟಾನುಸಾರವಾಗಿ ನಡೀತಾ ಇರ್ತಾನೆ. 12 ವರ್ಷ ಕೂಡ ತುಂಬಿರಲ್ಲ. ಇದೆಲ್ಲ ಯಾವುದಕ್ಕೆ ಸೂಚನೆ ಹೇಳಿದ್ರೆ, ಶರೀರ ಆಕರ್ಷಿಸಿ ಕೊನೆಗೆ ನಾಶವಾಗುವುದಕ್ಕಾಗಿ ಪ್ರಯತ್ನಗಳಿವೆಲ್ಲ. ಜಲಪ್ರಳಯ ಬಂದು ಎಲ್ಲರನ್ನು ಮುಚ್ಚಿತು. ನಶೆ ಮಾಡ್ತಾ ಇದ್ದಾರೆ, ಕುಡಿತಾ ಇದ್ದಾರೆ, ತಿಂತಾ ಇದ್ದಾರೆ. ಬಂತು ಒಂದೇ ಸಲ ಜಲಪ್ರಳಯ, ಎಲ್ಲರೂ ಮುಚ್ಚಿತು. ಯಾರು ರಕ್ಷಿಸಲ್ಪಟ್ರು? ಮೆನ್ಷನ್ ಮಾಡಿದ ಮೇಲೆ ನೋಹಾನನ ಕಾಲದಲ್ಲಿ ಇರ್ತಾನೆ. ನೋಹಾನನ ಕಾಲದಲ್ಲಿ ಯಾಕೆ ನೋಹಾನ ರಕ್ಷಿಸಲ್ಪಟ್ಟನು? ಅವನು ಭಯಭಕ್ತಿಯಲ್ಲಿದ್ದಾನೆ, ಅವನು ದೇವರ ಮುಂದೆ ನೀಟಾಗಿದ್ದಾನೆ. ಆದ್ರಿಂದ ದೇವರು ಅವನನ್ನು ರಕ್ಷಿಸಿದ, ಕಾಪಾಡಿದ. ಅವನ ಮೂಲಕ ಅವನ ಕುಟುಂಬ ಕೂಡ ರಕ್ಷಿಸಲ್ಪಟ್ಟಿತು. ಈ ದಿನ ನಮ್ಮ ಮೂಲಕ ನಾವು ಎಷ್ಟು ಜನರನ್ನು ರಕ್ಷಿಸಲ್ಪಡ್ತಾ ಇದ್ದೀವಿ. ಮುಂದೆ ನಮಗೊಂದು ಪಾಪದ ಕೊಳ ಇದೆ, ನಮಗೆ ಪಾಪದ ಬೆಂಕಿ ಇದೆ. ಆ ಬೆಂಕಿ ಉರಿತಾ ಇದೆ. ಆ ನರಕದ ಬೆಂಕಿ ಅದು ಆರುವುದಿಲ್ಲ. ಆ ನರಕದಲ್ಲಿ ನಾವೆಲ್ಲ ಕೆಲವ್ರನ್ನು ಸೈತಾನನು ಆ ತುದಿಯಲ್ಲೇ ಇಟ್ಟಿದ್ದಾನೆ. ಈಗೇನು ಅಂದ್ರೆ ಅವನು ತಪ್ಪು ಬಿಡ್ತಾನೆ. ಅಂತಹ ಸ್ಥಿತಿಯಲ್ಲಿ ನಮ್ಮಲ್ಲಿ ಯಾರಾದ್ರೂ ಇರುವುದಾದ್ರೆ, ಪ್ರಿಯ ಆತ್ಮೀಯ ನನ್ನ ಸಹೋದರಿ ಸಹೋದರ, ಈ ದಿನ ಅವರು ಮನ ತೀರಿಸುವ ಕೆಲಸ ನಾವು ಮಾಡಲೇಬೇಕು. ಒಂದು ವೇಳೆ ಈ ದಿನ ಮಿಸ್ ಆದ್ರೆ ನೆಕ್ಸ್ಟ್ ದಿನ ಬರುವ ಕಾಲಘಟ್ಟದಲ್ಲಿ ಭಯಂಕರವಾದ ಸ್ಥಿತಿಯಲ್ಲಿ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಯಂಕರವಾದ ಸ್ಥಿತಿಗತಿಗಳು ನಾವು ನೋಡ್ಬೇಕಾಗ್ತದೆ, ಭಯಂಕರವಾದ ಕಾರ್ಯಗಳು ನೋಡ್ಬೇಕಾಗ್ತದೆ. ನಾವು ಅನ್ಕೊಳ್ಬಹುದು, ಬೈಬಲ್ ಅಲ್ಲಿ ಏನು ಸುಮ್ಮನೆ ಹೇಳಿದ್ಯಾ? ಬೈಬಲ್ ಅಲ್ಲಿ ಏನು ಲಿಖಿತವಾಗಿದೆಯೋ ಅದು ಯಾವ ಎಕ್ಸಾಕ್ಟ್ಲಿ ನಾವು ಕೂಡ ಅದೇ ನಡೀತಾ ಇದೆ. ನಿಮಗೆ ಗೊತ್ತಾ? ನಾವು ಒಂದ್ಸಲ ದೇವರ ವಾಕ್ಯ ಕೇಳಿದ್ವಿ. ಜ್ಞಾನೋಕ್ತಿ ಪುಸ್ತಕದಲ್ಲಿ ಒಂದು ಮಾತಿದೆ, ಅಧಿಕಾರಿಗಳು ಸುಲಿಗೆಯಿಂದ ದೇಶವನ್ನು ಕೊಳ್ಳೆ ಹೊಡಿತಾರಂತ. ಈ ಮಾತು ಬೈಬಲಲ್ಲಿ ಎಷ್ಟು ಓದಿದೆ? ಜ್ಞಾನೋಕ್ತಿ ಕೊನೆಯಲ್ಲಿರ್ತದೆ. ಅಧಿಕಾರಿಗಳು ಸುಲಿಗೆ ಮಾಡ್ತಾರಂತ ದೇಶವನ್ನು. ಯಾವ ಕಾಲದಲ್ಲಿ? ಅದು ಮನುಷ್ಯ ಕುಮಾರನಿಗೆ ಸೂಚನೆ, ಅದು ಯೇಸು ಬರುವ ಕಾಲದಲ್ಲಿ. ಅಂದ್ರೆ ಈಗಾಗಲೇ ಅನೇಕ ಪರ್ಯಾಯ ನಾವು ಸೂಚನೆಗಳು ನೋಡ್ತಾ ಇದ್ದೀವಿ, ಅನೇಕ ಕಾರ್ಯಗಳು ನಾವು ನೋಡ್ತಾ ಇದ್ದೀವಿ ಯೇಸು ಕ್ರಿಸ್ತನ ಕುರಿತು. ಸ್ವಲ್ಪ ಮುಂದೆ 27-28. ಆಗ ಜಲಪ್ರಳಯವು ಬಂದು ಎಲ್ಲರನ್ನು ನಾಶ ಮಾಡಿತು. ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಏನ್ ಮಾಡುತ್ತಿದ್ದರು? ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೋದೋಮ್ ಊರನ್ನು ಬಿಟ್ಟು ಒಂದು ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಏನ್ ಮಾಡಿದ್ರು ಅಂತ? ಎಲ್ಲರನ್ನು ನಾಶ ಮಾಡಿದ್ರು ಅಂತ. ಲೋಟನಂದೇ ಬಿಟ್ಟು ಲೋಟನು ಸೋದೋಮಲ್ಲಿದ್ದಾನೆ. ಬಲವಾದ ಈ ನೋಹನ ಕಾಲದಲ್ಲಿ ಏನಿದೆಯೋ, ಲೋಟನ ಕಾಲದಲ್ಲಿ ಕೂಡ ಸೇಮ್. ಜನರು ಕುಡಿತಾ ಇದ್ದಾರೆ, ತಿಂತಾ ಇದ್ದಾರೆ, ಮದುವೆ ಮಾಡ್ತಾ ಇದ್ದಾರೆ, ತಮ್ಗೆ ಇಷ್ಟ ಬಂದವ್ರು ಮದುವೆ ಆಗ್ತಾ ಇದ್ದಾರೆ, ಇಷ್ಟ ಬಂದಂತೆ ನಡೀತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೀತಿ ಪ್ರೇಮ ಈ ಹೆಸರಿನ ಮೇಲೆ ಅನೇಕರು ಮೋಸ ಹೋಗ್ತಾ ಇದ್ದಾರೆ.
2-3 ವರ್ಷ 5 ವರ್ಷ ಸುಮ್ಮನೆ ಇರ್ತಾರೆ, ಆಮೇಲೆ ಡ್ರೈವರ್ಸ್ ಅಂತ ಕೋಟಿಗೆ ಅಲಿತಾರೆ ಅಷ್ಟೇ. ಹಲ್ಲೆಲೂಯಾ. ಮುಲಾಜೆ ಇಲ್ಲ. ಈಗ ಮನೆಯಲ್ಲಿ ಮನೆಯವರೇ ಸರಿ ಇಲ್ಲದಂತ ಪರಿಸ್ಥಿತಿ, ಸೋದರಿಕೆಯಲ್ಲಿ ಸರಿ ಇಲ್ಲದಂತ ಪರಿಸ್ಥಿತಿ, ಮನೆಯವರೇ ಮನುಷ್ಯನ ಮೋಸ ಮಾಡ್ತಾ ಇರುವಾಗ ಆ ಕಾಲಘಟ್ಟಗಳಲ್ಲಿ ಜೀವಿಸ್ತಾ ಇದೀವಿ. ಆದ್ದರಿಂದ ಆ ವಾಕ್ಯ ಹೀಗೆ ಹೇಳ್ತದೆ, ದೇವರು ದೈವ ಕೋಪ ಲೋಟನ ದಿನದಲ್ಲಿ ಬಂದು, ಲೋಟನು ಸೊದೋಮಲ್ಲಿದ್ದಾನೆ, ಲೋಟನ ಕುಟುಂಬ ಮಾತ್ರ ಹೊರಗೆ ಬಂತು. ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ ನೀವು ಹೋಗಿ ನೋಡ್ರಿ. ಲೋಟನ ಕುಟುಂಬ ಮಾತ್ರ ದೇವರು ಹೊರಗೆ ತಂದ. ಎಲ್ಲಿಂದ? ಸೊದೋಮನಿಂದ. ಏನಕ್ಕಾಗಿ ಹೇಳ್ರಿ? ಆ ಪಟ್ಟಣಕ್ಕೆ ಈ ರಾತ್ರಿ ಬೆಂಕಿ ಬೀಳ್ತದೆ. ಯಾರಿಗೆ ಗೊತ್ತದು? ಯಾರಿಗೆ ಗೊತ್ತು? ಅಲ್ಲಿರುವ ಡ್ಯಾನ್ಸ್ ಆಡೋರಿಗೆ ಗೊತ್ತಾ? ಕುಡಿಯೋರಿಗೆ ಗೊತ್ತಾ? ಯಾರಿಗೆ ಗೊತ್ತು? ದೇವರ ಭಯಭಕ್ತಿಯಲ್ಲಿದ್ದು ಪ್ರಾರ್ಥಿಸಿ, ಪ್ರತಿದಿನ ಪ್ರಾರ್ಥನೆ ಮಾಡಿ ತನ್ನ ಕುಟುಂಬವನ್ನು ಕಟ್ಟಿಕೊಂಡು ತನ್ನ ಕುಟುಂಬವನ್ನು ಸರಿಪಡಿಸಿಕೊಂಡಂತ ಲೋಟನಿಗೆ ಮಾತ್ರ ಗೊತ್ತಾಯಿತು. ಆ ದಿನ ದೇವದೂತನು ಬಂದು ಹೇಳ್ತದೆ, ಇವತ್ತಿನ ಖಾಲಿ ಮಾಡಿ ನೀವು ಇರಬಾರ್ದು, ಇವತ್ತಿನ ಇರಬಾರ್ದು. ಏನಕ್ಕಾಗಿ ಸ್ವಾಮಿ? ಈ ದಿನ ಈ ಊರಿಗೆ ನಾನು ಬೆಂಕಿ ಸುರಿಸ್ತಾ ಇದ್ದೇನೆ. ಲೋಟನ್ ಸರಿ ಅಂತ ಹೇಳ್ದ ಇಲ್ಲ ಹೋಗಲ್ಲ ಅಂತ ಹೇಳ್ದ? ಅಲ್ಲೇನು? 19ನೇ ಅಧ್ಯಾಯ ಮನೆಗೆ ಹೋಗ್ಬೋದ್ರಿ. ಲೋಟನ್ ಸರಿ ಅಂತ ಹೇಳಿ ರಾತ್ರಿ ಸಂಜೆ ಹೊತ್ತಿನಲ್ಲಿ ಊರ್ ಬಿಟ್ಟು ಬಂದ ಕೂಡಲೇ ಆ ಬೆಂಕಿಯು ಆ ಊರಿಗೆಲ್ಲ ಆಕಾಶದಿಂದ. ದೇವರು ಏನಾದ್ರೂ ಮಾಡಬಲ್ಲ ಪ್ರೇರೆ, ಬಹಳ ವಿಚಿತ್ರವಾದ ಕಾರ್ಯ ದೇವರು ಮಾಡಬಲ್ಲ. ನಾವು ಅನ್ಕೊಳ್ಬೋದು ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ. ನಾವು ದೇವರ ಕಂಟ್ರೋಲ್ ಅಲ್ಲಿ ಇದ್ದೀವಿ, ಇದನ್ನು ಮರಿಬಾರ್ದು. ನಾವು ದೇವರ ಕಂಟ್ರೋಲ್, ಪ್ರತಿಯೊಬ್ಬರು ನಾವು ದೇವರ ಕಂಟ್ರೋಲ್ ಅಲ್ಲಿ ಇದ್ದೀವಿ, ಇದನ್ನು ಮರಿಬಾರ್ದು. ದೇವರು ಏನಾದರೂ ಮಾಡಬಲ್ಲ, ಯಾವಾಗಾದ್ರೂ ಮಾಡಬಲ್ಲ. ಆತನ ಎದುರು ಪ್ರಶ್ನೆ ಮಾಡೋರು ಯಾರು ಹೇಳ್ರಿ? ಆತನ ಎದುರು ಪ್ರಶ್ನೆ ಮಾಡೋರು, ಎದಕ್ಕೆ ಹಿಂಗ್ ಮಾಡ್ತೆ ಅಂತ ಕೇಳೋರು ಯಾರಾದ್ರೂ ಇದೀವ? ಆ ಪವರ್ ನಮಗಿದೆಯಾ? ಗಡಿಗೆ ಮಾಡಿದ ಕುಂಬಾರನು ಗಡಿಗೆ ಎದ್ದು ನೀನು ನನ್ನ ಹೆಂಗ್ ಮಾಡಿ ಅಂತ ಕೇಳಿದ್ರೆ ಗಡಿಗೆಗೆ ಶಕ್ತಿ ಇದೆಯಾ? ನಾವು ಕೂಡ ಆತನ ಕೈ ಸೃಷ್ಟಿ. ಆತನು ಯಾವಾಗಲೂ ನಮ್ಮನ್ನು ಏನಾದರೂ ಮಾಡ್ಬೋದು. ಆದರೆ ಯಾರು ರಕ್ಷಿಸ್ತಾರೆ ಎಂಬುದಾಗಿ ಈ 2 ವಿಧದಲ್ಲಿ ನಾವು ನೋಡುವುದಾದ್ರೆ, ದೇವರಲ್ಲಿ ಭಯಭಕ್ತಿ ಇದ್ದವರು ಮಾತ್ರ ರಕ್ಷಿಸಲ್ಪಡ್ತಾರೆ. ದೇವರಿಗೆ ಭಯ ತಪ್ಪಿದವರು ಅವರು ರಕ್ಷಣೆ ಹೊಂದಿದ್ರು ನಾಶವಾಗಿ ಹೋಗ್ತಾರೆ, ರಕ್ಷಣೆ ಇಲ್ದರೂ ನಾಶವಾಗಿ ಹೋಗ್ತಾರೆ, ರಕ್ಷಣೆ ಇದ್ರೂ ನಾಶವಾಗಿ ಹೋಗ್ತಾರೆ. ರಕ್ಷಣೆ ಎಂಬುದು ಕೇವಲ ನೀರಿನಿಂದ ಆಗ್ತದಷ್ಟೇ, ಆತನ ರಕ್ತದಲ್ಲಿ ಕೈ ಇಡುವುದಕ್ಕಾಗಿ. ಬಟ್ ಆ ರಕ್ಷಣೆ ಸಾದೃಶ್ಯವಾಗಿ ನಮ್ಮ ಜೀವಿತವನ್ನು ಬಹಳ ಬಿಗಿಯಾಗಿ ನಾವು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲೆ. ಎಫೆಸಿಯವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. ಎಫೆಸಿಯವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. ದೇವರು ಪವಿತ್ರ ಆತ್ಮನು ದುಃಖಪಡಿಸಬೇಡಿರಿ, ಆತನಲ್ಲಿ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ಓದು. ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ. ವಾಕ್ಯ ದೇವರ ಪವಿತ್ರಾತ್ಮನನ್ನು ಏನ್ ಮಾಡಬಾರ್ದಂತ? ಈ ಒಂದೇ ಮಾತು ಇಟ್ಕೊಳ್ಳಿ ಈ ವಚನದಲ್ಲಿ. ಓದು ಆ ವಾಕ್ಯ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಯಾರನ್ನು ದುಃಖಪಡಿಸಬಾರ್ದು? ಪರಿಶುದ್ಧ ಆತ್ಮನ ಏನ್ ಮಾಡಬಾರ್ದಂತ? ಯಾರ ಪರಿಶುದ್ಧಾತ್ಮ? ನೀನು ಪ್ರಾರ್ಥನೆ ಮಾಡುವಾಗ, ನೀನು ಕಷ್ಟ ಕಾಲದಲ್ಲಿರುವಾಗ, ನೀನು ಕ್ಲಿಷ್ಟ ಪರಿಸ್ಥಿತಿಯಲ್ಲಿರುವಾಗ ಬಂದು ಸಹಾಯ ಮಾಡೋನೇ ಪರಿಶುದ್ಧಾತ್ಮ. ಅಂದ್ರೆ ಒಂದು ವೇಳೆ ನೀನು ಯೇಸುವನ್ನು ದೂಷಿಸಿ ಬೈದ್ರು ನಿನಗೆ ಕ್ಷಮಾಪಣೆ ಇದೆ. ಯೇಸುವನ್ನು ದೂಷಿಸಿ ಬೈದಿರ್ಬೋದು, ಒಂದು ಸಂದರ್ಭದಲ್ಲಿ ಯಾರಾದ್ರೂ ಹಂಗಿರ್ಬೋದು, ಅವರಿಗೆ ಕ್ಷಮಾಪಣೆ ಇದೆ. ಪವಿತ್ರಾತ್ಮನನ್ನು ನೊಂದಿಸಿದವರಿಗೆ ಕ್ಷಮಾಪಣೆ ಇಲ್ಲ. ದುಃಖಪಡಿಸಿದ್ರೆ ಯಾರಾದ್ರೂ ದುಃಖಪಡಿಸಿ ಈಗ ಸರಿ ಇದೆ ಅಂತ ನಾವು ಮೇಲಿನ ತೋರಿಕೆಗಾಗಿ ತೋರಿಸ್ಕೊಂಡ್ರೆ, ಲೋಟನ ದಿನದಲ್ಲಿ ಆದ ಕಾರ್ಯಗಳು ನಮ್ಮಲ್ಲಿ ನಡೀತಿದೆ. ನಾವು ರಕ್ಷಿಸಲ್ಪಡಬೇಕಂದ್ರೆ ಫಸ್ಟ್ ದೇವರ ಭಯಭಕ್ತಿಯಲ್ಲಿ ನಾವು ಇರಬೇಕು. ಸೆಕೆಂಡ್ ಆತನಲ್ಲಿಯೇ ವಿಮೋಚನೆಯು ದಿನಕ್ಕಾಗಿ ಮುದ್ರೆ ಹೊಂದಿದ್ದರಲ್ಲ. ಎಲ್ಲಾ ದ್ವೇಷ, ಕೋಪ. ನೋಡ್ರಿ, ಈ ಕೊನೆಯ ದಿನದಲ್ಲಿ ದೇವರು ಎಫೆಸಿಯ ಸಂಘಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ನೋಡ್ರಪ್ಪ, ಇದು ಕೊನೆ ಕಾಲ, ಸಂಘವಾಗಿದ್ದೀವಿ ನಾವೆಲ್ಲರೂ. ನಮ್ಮಲ್ಲಿ ಏನಿರಬಾರ್ದಂತ? ಕೋಪಿಷ್ಟರು ದೇವರಾಜ್ಯಕ್ಕೆ ಹೋಗ್ಬೋದಾ? ಇಲ್ಲ ಬೆಂಕಿಗೆ ಹೋಗ್ಬೋದಾ? ದೋಷ ಕಟ್ಕೊಂಡು ಅವರು ದೇವರ ರಾಜ್ಯಕ್ಕೆ ಹೋಗ್ಬೋದಾ? ಇಲ್ಲ ಬೆಂಕಿಗೆ ಹೋಗ್ಬೋದಾ? ಹಲ್ಲೆಲೂಯಾ. ಎಲ್ಲಾ ದ್ವೇಷ, ಕೋಪ, ಕ್ರೋಧ,
ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ದ್ರೋಹ ಮಾಡಬಾರ್ದು. ಬೈಬಲ್ ಹೇಳ್ತದೆ ಉಪಕಾರಿಗಳಾಗಿರಿ. ಒಬ್ಬರಿಗೊಬ್ಬರು ಏನಾಗಿರ್ರಿ? ಉಪಕಾರ ಮಾಡೋದ್ರಲ್ಲಿ ಸಂತೋಷಿಸಿರಿ. ಉಪಕಾರ ಮಾಡೋದ್ರಲ್ಲಿ ಸಂತೋಷಿಸಿರಿ. ದ್ರೋಹಿಗಳಾಗಬಾರ್ದು. ದ್ರೋಹಿ ಆದರೂ ನಾವು ಏನು ಪ್ರಯೋಜನ ಇಲ್ಲ. ನಮ್ಮ ಮೇಲೆ ಬೆಂಕಿ ಕೆಂಡ ಕಾದಿದೆ. ನೆಕ್ಸ್ಟ್ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿ ಕ್ರಿಸ್ತ ನಿಮ್ಮನ್ನು ಪ್ರೀತಿಸಿದ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಏನ್ ಮಾಡ್ರಿ? ಹಲ್ಲೆಲೂಯಾ. ಯಾರು ನಾಶವಾಗ್ತಾರೆ? ಹೃದಯದಲ್ಲಿ ದ್ವೇಷ, ಕಕ್ಷ, ಯಾವುದೋ ಬೇರೆ ಬೇರೆ ಚಟಗಳು, ಕುಡಿಕತನ, ದುಂಡತನ, ಮಸ್ತರ, ಕಾಮಭಿಲಾಷ ಇವೆಲ್ಲ ಇದ್ದವರು ದೇವರ ರಾಜ್ಯಕ್ಕೆ ಯೋಗ್ಯರು ಅಲ್ಲ. ಈ ಅಂತ್ಯ ದಿನದಲ್ಲಿ ಪ್ರಿಯ ಗಮನಿಸ್ರಿ, ದೇವರ ವಾಕ್ಯ ಇನ್ನೊಂದು ಸ್ಪಷ್ಟವಾಗಿ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 37-38. ಮತ್ತಾಯ 24:37-38. ನೋಹನ ದಿವಸಗಳು ಹೇಗಿದ್ದವು ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಮನುಷ್ಯ ಕುಮಾರನು ಪ್ರತ್ಯಕ್ಷತೆಯಲ್ಲಿಯೂ ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲಾರನ್ನು ಬಡಕೊಂಡು ಹೋಗುವ ತನಕ ಏನು ತಿಳಿಯದೇ ಇದ್ದರಲ್ಲ. ಏನೇನ್ ಗೊತ್ತಿಲ್ಲಂತೆ ಲೋಕಕ್ಕೆ, ಆದ್ರೆ ನನಗೆ ನಿನಗೆ ಗೊತ್ತಿದೆ ಆಗ್ತದಂತ. ಇವತ್ತು ನಾವು ವಾಕ್ಯ ಕೇಳ್ತಾ ಇದೀವಿ ಆತ್ಮೀಯರೇ, ಇದು ನಮ್ಗೆ ಗೊತ್ತು. ಇದು ಆಗ್ತದೆ, ಖಂಡಿತವಾಗ್ಲೂ ಹಾಗೆ ಆಗ್ತದೆ, ಕಡ್ಡಾಯವಾಗಿ ಆಗ್ತದೆ. ಹಲ್ಲೆಲೂಯಾ. ಆಗ್ತದಂತ ನಮಗೆ ನಂಬಿಕೆ, ಹಾಗೆ ಆಗ್ತದೆ. ನಮಗೆ ಗೊತ್ತಾ? ನಮ್ಮೆಲ್ಲರಿಗೆ ಗೊತ್ತಿರುವ ವಿಷಯ, ಕಾರಣ ಬರ್ತದಂತ ಬೈಬಲ್ ಅಲ್ಲಿ ಇದೆ. ಎಲ್ಲ ಬಂದಾಗ್ತದಂತ ಬೈಬಲ್ ಅಲ್ಲಿ ಇದೆ. ಮೂತಿಗೆ ಬಟ್ಟೆ ಧರಿಸ್ತಾರಂತ ಬೈಬಲ್ ಅಲ್ಲಿ ಇದೆ. ಈಗ ಇರಾನ್, ಉಕ್ರೇನ್, ಗಾಜಾ, ಪ್ಯಾಲೆಸ್ಟೀನ್, ಇಸ್ರಾಯೇಲ್ ಇವೆಲ್ಲ ಯುದ್ಧ ನಡೆಯುವುದು ಕೂಡ ಬೈಬಲ್ ಅಲ್ಲಿ ಇದೆ. ಆಮೋಸ್ ಅಂತ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ಯಾಲೆಸ್ಟೈನ್ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಇರಾನ್ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಏನು ಯುದ್ಧ ಸೂಚನೆ ಏನಿದೆಯೋ ಬೈಬಲ್ ಅಲ್ಲಿ ಸಕಲವು ಬರೆಯಲ್ಪಟ್ಟಿದೆ. ಏಬೇಲ್ ಪ್ರವಾದನೆ ಗ್ರಂಥ, ಆಮೋಸ್, ಅಗ್ಗಾಯ ಇವೆಲ್ಲದರಲ್ಲಿ ಈಗ ಏನ್ ನಡೀತಾ ಇದೋ ಯುದ್ಧ, ಅದರ ಬಗ್ಗೆ ಈಗ ಬರೆಯಲ್ಪಟ್ಟಿದೆ. ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ಕಡ್ಡಾಯವಾಗಿ ದೇಶ ಅಂತ್ಯವಾಗ್ತದೆ. ಖಂಡಿತವಾಗ್ಲೂ ಈ ಆಕಾಶವನ್ನು ಚಾಪೆ ಮುದುರ್ತದಂತೆ ಭೂಮಿ ಕೂಡ ಎಲ್ಲ ಮುದುರಿಕೊಂಡು ಶೂನ್ಯವಾಗಿರ್ತದಂತೆ. ಮೊದಲು ಯಾವ ರೀತಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಭೂಮಿ ನಿರಾಕಾರವಾಗಿ ಶೂನ್ಯವಾಗಿತ್ತೋ ಸೇಮ್ ಸ್ಥಿತಿಗೆ ಬರ್ತದಂತ. ಆದ್ರೆ ನಮಗೊಂದು ಯೋಜನೆ ಇದೆ, ನಮಗೊಂದು ಕಟ್ಟಳೆ ಇದೆ, ನಮಗೊಂದು ನಿಬಂಧನೆ ಇದೆ. ನಾವು ಪರಲೋಕಕ್ಕೆ ವಾರಸುದಾರ ಇಹಲೋಕದವರಲ್ಲ. ಇದು ನಾವು ಮರಿಬೇಕು. ಇದು ತಾತ್ಕಾಲಿಕ. ಇಲ್ಲಿ ಎಂಜಾಯ್ಮೆಂಟ್ ಇದೆ ಅಷ್ಟೇ. ಇಲ್ಲಿ ಕುಡಿತಾ ಇದ್ದಾರೆ ಅಷ್ಟೇ, ಮಜೆ ಮಾಡ್ತಾ ಇದ್ದಾರೆ ಅಷ್ಟೇ, ಬೇಕಾದದ್ದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬೇಕಾದದ್ದನ್ನು ಮಾಡಲಿಕ್ಕೆ ಸೈತನ್ ಸ್ಪೇಸ್ ಕೊಟ್ಟಿದ್ದಾನೆ, ಲೈಸೆನ್ಸ್ ಇದೆ. ಇನ್ನು ಏನು ಪಾಪ ಮಾಡ್ತೀವಿ ಅವ್ರಿಗೆ ಲೈಸೆನ್ಸ್ ಈ ಲೋಕ ಕೊಡ್ತಾ ಇದೆ. ಗೊತ್ತಿದೆಯಾ ನಿಮಗೆ? ಅಲ್ಲೆಲ್ಲೂಯಾ. ಇಲ್ಲಿದ್ದೀರಾ? ಇಲ್ಲಿದ್ದವ್ರು ಎಲ್ಲರೂ ಒಂದ್ಸಲ ಇರುತ್ತೆ. ಪಾಪಕ್ಕೆ ಲೋಕದಲ್ಲಿ ಲೈಸೆನ್ಸ್ ಇದೆ. ಲೈಸೆನ್ಸ್ ಕೊಡ್ತಾರೆ ಈಗ. 1 ಕೋಟಿ ರೂಪಾಯಿ ಬಂಡವಾಳ ಇದೆ, ನಾನು ಬ್ರಾಂಚ್ ಶಾಪ್ ಓಪನ್ ಮಾಡ್ತಂದ್ರೆ ನಿಮ್ಗೆ ಲೈಸೆನ್ಸ್ ಕರೆದು ಕೊಡ್ತಾರೆ ಇಲ್ಲ ಸರ್. ಒಂದು ಚರ್ಚ್ ಕಟ್ತೀನಿ ಸರ್, 10 ಮಂದಿ ರಕ್ಷಿಸಲ್ಪಡಲಿ, ಒಳ್ಳೆ ಮಾರ್ಗದಲ್ಲಿ ನಾನು ನಡೆಸ್ತೀನಿ ಸರ್ ಅಂತೇಳಿ DC ಮುಂದೆ ಪಾದ ಇಟ್ಕೊಂಡು ಅವ್ನು ಹೇಳ್ತೀನಿ. ನೆವರ್. ಅದು ಮತ ಪ್ರಚಾರ ಏನ? ಇದು ಭ್ರಾಂತಿ ಪ್ರಚಾರ ಹೆಂಗೇನಿರಲಿ, ಇದು ಮಾತ್ರ ಎಷ್ಟು ಜನ ಕೂಡ ಸತ್ತ ಹೋಗ್ಲಿ, ತೊಂದರೆ ಇಲ್ಲ. ಹೌದಾ? ಪಾಪಕ್ಕೆ ಲೈಸೆನ್ಸ್ ಇದೆ. ಪುರುಷರ ವ್ಯಾಮೋಹ, ಸ್ತ್ರೀಯರ ವ್ಯಾಮೋಹ ದಿನ ತುಂಬುವುದಕ್ಕಿಂತ ಮೊದಲೇ ಸೈತಾನನ ಪ್ರೇರಣೆ ಬಹಳ ಇದೆ ಲೋಕದಲ್ಲಿ. ಹುಷಾರಾಗಿರ್ಬೇಕು. ಬೆಂಕಿಗೆ ಆಹುತಿ ಆಗ್ಬೇಕಂತದೆ. ನೆಕ್ಸ್ಟ್ ನಾವೆಲ್ಲರೂ ಬೆಂಕಿಗೆ ಆಹುತಿ ಆಗ್ಬೇಕಂತದೆ. ಪಾಪಕ್ಕೆ ಲೈಸೆನ್ಸ್ ಇದೆ ಲೋಕದಲ್ಲಿ. ಪಾಪಕ್ಕೆ ಲೈಸೆನ್ಸ್ ಇದೆ. ಡ್ಯಾನ್ಸ್ ಬಿಡ್ತಾ ಇಡು, ಬಾರ್ ಇಡ್ತಾ ಇಡು, ಡಾಬಾ ಇಡ್ತಾ ಇಡು. ಹಲ್ಲೆಲೂಯಾ.
ಏನ್ ಮಾಡ್ತೀಯ ಮಾಡು. ಪಾಪ ಮಾಡ್ತೀಯ, ಸ್ತ್ರೀ ಬೇಕಾ, ಪುರುಷರು ಬೇಕಾ, ಹೆಣ್ಮಕ್ಳನ್ನು ಮಾಡ್ತಾ ಇದ್ದಾರೆ ಈ ದಿನಮಾನಗಳು. ಗೊತ್ತಾ, ಈ ಕಾಲಘಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅಂತ ಕಾಲಘಟ್ಟದಲ್ಲಿ ಜೀವಿಸ್ತಾ ಇದ್ದಾರೆ. ಈ ಕಾಲಘಟ್ಟದಲ್ಲಿ ನನ್ನನ್ನು ನಾನು, ನಿನ್ನನ್ನು ನೀನು ಪವಿತ್ರ ಮಾಡಿಕೊಂಡು ಬದುಕೋದೇ ದೇವರಿಗೆ ಇಷ್ಟ. ಆತನ ಮಾತನ್ನು ಕೇಳಿ ಆತನ ಸನ್ನಿಧಿಯಲ್ಲಿ ಒಬೆಯಾಗಿ ಆತನ ರಕ್ಷಣೆ ಹೊಂದಿ ನಮ್ಮ ಕುಟುಂಬಗಳನ್ನು ಕಾಪಾಡಿಕೊಂಡು ಭಯಭಕ್ತಿಯಲ್ಲಿ ನಡೆಯೋದೇ ನಮಗೆ ಸ್ವೇಚ್ಛ ಆಶೀರ್ವಾದ. ಹಲ್ಲೆಲೂಯಾ. ಇದಕ್ಕಿಂತಲೂ ಮಿಗಿಲಾದದ್ದು ದೇವರ ಬಳಿಯಲ್ಲಿ ಯಾವುದಿಲ್ಲ. ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು. ನೋಹನ ಕಾಲದಲ್ಲಿ 37 ಮತ್ತಾಯ 24, 37, 38. ನೋಹನ ದಿವಸಗಳು ಹೇಗಿದ್ದವು ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷವೂ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೂಡ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೋಹನ ಕಾಲದಲ್ಲಿ ಏನಿತ್ತಂತ ಜಲಪ್ರಳಯ ಬಂದು ಎಲ್ಲರೂ ಮುಚ್ಕೊಂಡು ಎಲ್ಲರೂ ಮುಚ್ಚಿತು. ಈಗ ನಮಗೆ ಗೊತ್ತು ಜಲಪ್ರಳಯ ಬರ್ತದೆ. ಜಲಪ್ರಳಯ ಬರದೆ ಹೋದ್ರು ದೇವ್ರು ಏನ್ ಮಾಡ್ಬೇಕಂತ ಗೊತ್ತು. ದೇವ್ರು ಏನ್ ಮಾಡ್ಬೇಕಂತ ಗೊತ್ತು. ಜಲಪ್ರಳಯದಿಂದಲೇ ಸಾಯ್ಬೇಕಾ ನಾವು? ಜಲಪ್ರಳಯದಿಂದಲೇ ನಾಶವಾಗ್ಬೇಕಾ? ಆಗ್ತದಾ? ಎಷ್ಟು ಜನ ಬೈಬಲ್ ಓದಿ ಅಂತ ಜಲಪ್ರಳಯ ಮತ್ತೆ ಬರಲ್ಲ. ಬರ್ತದ? ಬರಲ್ಲ ಪ್ರಿಯರೇ. ಆದ್ರೆ ಜನರು ನಮ್ಮನ್ನು ಹೆಂಗ್ ದೇವರು ನಮ್ಮನ್ನು ಹೆಂಗ್ ಸುತ್ತಿಕೊಂಡು ಹೋಗ್ಬೇಕಾಗ್ತದೆ. ದೇವರು ವಾಗ್ದಾನ ಮಾಡಿದ್ದಾನೆ, ನೋಹನ ಕಾಲದಲ್ಲಿ ಬಂದ ಜಲಪ್ರಳಯ ಮತ್ತೆ ಬರಲ್ಲ. ಎಲ್ಲಿ ಹೇಳ್ತದೆ ಆ ಮಾತು? ಎಲ್ಲಿ ಬರುತ್ತೆ ಆ ಮಾತು? ಆದಿಕಾಂಡ 9ನೇ ಅಧ್ಯಾಯ ಓದ್ರಿ. ಆದಿಕಾಂಡ 9ನೇ ಅಧ್ಯಾಯ. ನಿಮ್ಮ ಕೂಡ ನಾವೆಯಿಂದ ಹೊರಟು ಬಂದ ಪಶು ಪಕ್ಷಿ ಮುರಾದಿ ಸಕಲ ಭೂಜಂತುಗಳನ್ನು ಕುರಿತು 8 ದೇವರು ಇದಲ್ಲದೆ ದೇವರು ನೋಹನಿಗೆ ಅವನ ಮಕ್ಕಳಿಗೂ ಹೇಳಿರಿ, ನಾನು ನಿಮ್ಮನ್ನು ನಿಮ್ಮ ಸಂತತಿಯವರನ್ನು ನಿಮ್ಮ ಕೂಡ ನಾವೆಯಿಂದ ಹೊರಟು ಬಂದ ಪಶು ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನು ಕುರಿತು ದಿನ ಪ್ರತಿಜ್ಞೆ ಮಾಡುತ್ತೇನೆ. ಆ ಪ್ರತಿಜ್ಞೆ ಯಾವುದೆಂದರೆ, ಇನ್ನು ಮೇಲೆ ಎಲ್ಲಾ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ. ಏನಾಗಲ್ಲ? ನೆಕ್ಸ್ಟ್ ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಜಲಪ್ರಾಣಿಯು ಬರುವುದೇ ಇಲ್ಲ ಎಂದು ಹೇಳಿದನು. ದೇವರು ಶಬ್ದ ಮಾಡಿದಾನೆ. ಆತನ ಒಂದ್ಸಲ ಶಬ್ದ ಮಾಡಿದ್ರೆ ಮತ್ತೆ ಅದನ್ನು ಬರಮಾಡಲ್ಲ. ಮತ್ತೆ ನಾವು ಯಾವುದರಿಂದ ನಾಶವಾಗ್ಬೋದು? ಜನರು ಯಾವುದರಿಂದ ನಾಶವಾಗ್ಬೋದು ಹೇಳ್ರಿ? ಮತ್ತೆ ಜಲಪ್ರಳಯ ಬರಲ್ಲ. ದೇವರು ಒಂದ್ಸಲ ಮಾತು ಕೊಟ್ಟರೆ ಅದನ್ನು ಮತ್ತೆ ಮಾಡಲ್ಲ. ಅದನ್ನು ಮಾತು ಕೊಟ್ಟಿದ್ದನ್ನು ಮಾಡ್ಬೇಕಾದ್ರೆ ಅದನ್ನು ಮಾಡೇ ಮಾಡ್ತಾರೆ. ಜಲಪ್ರಳಯ ಬರಲ್ಲ ಈಗ. ಜಲಪ್ರಳಯ ಬರಲ್ಲ ಈಗ. ಏನ್ ಬರ್ತೈತಿ ಈಗ? ದೇವ್ರು ಹಿಂಗಾದ್ರೂ ನಮ್ಮನ್ನು ಏನಾದ್ರೂ ಮಾಡ್ಬೋದು ಕದರಿ ಯೋಚನೆ ಇಲ್ಲ ಮಾಡ್ಬೋದಾಗಿಲ್ಲ. ಅದೊಂದೇನಾ? ಜಲಪ್ರಳಯ ಬರಲಿದ್ರೆ ನಾವು ಇನ್ನೇನು ನಮಗೆ ಸಾಭ ಇಲ್ಲ ಅಂತ ಅತಿಶಯ ಪಡುವ ವಿಷಯ ಏನಿಲ್ಲ ಇದರಲ್ಲಿ. ಇನ್ನೇನು ಜಲಪ್ರಳಯ ಇಲ್ಲ ಅಂತ ಆರಾಮಾಗಿ ಜೀವಿಸಿದಂತ ತಮಟೆ ಸಾರುವಂತ ಕಾರ್ಯ ಏನಿಲ್ಲ ಇಲ್ಲಿ. ಅದಕ್ಕಿಂತಲೂ ಭಯಂಕರವಾದ ಕಾರ್ಯ ಪಾಪಿಗಳಿಗಾಗಿ ಕಾದಿರ್ತದೆ. ಪಾಪಿಗಳಿಗಾಗಿ ಕಾದಿರ್ತದೆ. ಚಾಪೆ ಹೆಂಗ್ ಸುತ್ಕೊಂಡು ಹೋಗ್ತಾರೆ, ಹಂಗೆ ಸುತ್ಕೊಂಡು ಹೋಗಿ ಬಿಸಾಕ್ತದಂತ. ಕಸದಂತೆ ಮಳೆ ಬಂದಾಗ ಕಸ ಎಲ್ಲ ಹಿಡ್ಕೊಂಡಿರ್ತೇವೆ. ಎಲ್ಲಿ ತೆಪ್ಪ ಕಸ ಕೂತಿರುತ್ತೆ. ಸೇಮ್ ನಮ್ಮ ಜೀವಿತ. ಬಟ್ ನೀತಿವಂತರ ಏನಾಗ್ತಾರಂತ? ದೇವರನ್ನ ಅಂಗೀಕರಿಸಿದ ಜನರು ಏನಾಗ್ತಾರಂತ? ರಕ್ಷಿಸಲ್ಪಡ್ತಾರೆ ಮಹಿಮಾ ಶರೀರದೊಂದಿಗೆ. ದೇವರು ಈ ದಿನ ಬಂದು ನಿನ್ನ ತೆಗೆದುಕೊಂಡು ಹೋಗ್ಬೋದು, ಕಾಣದೆ ಹೋಗ್ಬೋದು, ಯಾರ ಕಣ್ಣಿಗೆ ಬಿಡದೆ ನಾವು ಹೋಗ್ಬೋದು. ದೇವರಿಗೆ ಸ್ತೋತ್ರ. ಅನೋಕನು ಹೆಂಗೋದಂತ ಪ್ರೇರ ಬೈಬಲ್ ಹೇಳ್ತದೆ, ಶರೀರಧಾರಿಯಾಗಿ. ಎಲೆಯನ್ನು ಹೆಂಗೋದಂತ? ಎಲೆಯನ್ನು ಯಾರಿಗೇನು ಕಾಣಿಲ್ಲ. ಹಿಂಗೋದಂತ ಪ್ರೇರ ಶರೀರಧಾರಿಯಾಗಿ ಯಾರ ಕಣ್ಣಿಗೆ ಅವರು ಕಂಡಿಲ್ಲ. ದೇವರ ವಾಕ್ಯ ಮಹಿಮೆಯ ಕಾರ್ಯ, ಪರಿಶುದ್ಧಾತ್ಮನ ಕಾರ್ಯ, ಪವಿತ್ರಾತ್ಮನ ಕಾರ್ಯ, ಅತಿಶಯ ಪಡುವ ಕಾರ್ಯ ಏನು ಗೊತ್ತಾ? ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿಯೂ ಆತನ ವಿಮೋಚನೆ ದಿನಕ್ಕಾಗಿ ನಾವು ಕಾದಿರಬೇಕು. ನಮ್ಮನ್ನು ವಿಮೋಚಿಸಿದಿ ಪ್ರಭಾ, ಆ ದಿನಕ್ಕಾಗಿ ದೇವ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು. ನೆಕ್ಸ್ಟ್ ವಚನ 95ನೇ ಕೀರ್ತನೆ 8ನೇ ವಚನ. ಕೊನೆಯದಾಗಿ ಒಬ್ಬರು ಫಸ್ಟ್ ಪೇತ್ರನು ಬರೆದ ಪತ್ರಿಕೆ 1ನೇ ಪೇತ್ರನು 3:20. 95 ಕೀರ್ತನೆ. ಆತನೇ ಸಮುದ್ರವನ್ನು ನಿರ್ಮಿಸಿದವನು. ಕೀರ್ತನೆ 95:8. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ನೆರೆಯುಗದಲ್ಲಿ
ಯಾರಂತವ್ರು? ಯಾರಂತ? ನಮ್ಮ ಹಿರಿಯರು. ನಮ್ಮ ಹಿರಿಯರಿಗೆ ದೇವ್ರು ಗೊತ್ತಿಲ್ಲ. ಗೊತ್ತಿದ್ದಾನ? ನಮ್ಮ ಹಿರಿಯರಿಗೆ ದೇವ್ರು ಗೊತ್ತಿಲ್ಲ. ಕೆಲವರಿಗೆ ಗೊತ್ತಿದ್ದಾನ. ಕೆಲವು ತಾಯಂದ್ರು ವೃದ್ಧಾಪದಲ್ಲಿ ಅಂದ್ರೆ ಈಗ 95-96 ವರ್ಷ ಇರ್ತಾವ, ಇವಾಗಲೂ ಅನೇಕರನ್ನು ದೇವರ ಸನ್ನಿಧಿ ನಡೆಸಿದಾರಂತ, ದೇವ್ರ ಹಾಡು ಆಡ್ತಾ ಇದಾರಂತ, ದೇವರನ್ನು ಸ್ತುತಿಸ್ತಾ ಇದಾರಂತ. ಯೂಟ್ಯೂಬಲ್ಲಿ ನೋಡಿದ್ರೆ ನೀವು, ಶಾಲೋಮ್ ರಾಜ್ ಚರ್ಚಲ್ಲಿ ಒಬ್ಬ ಅಜ್ಜಿ ಇದ್ದಾರೆ, 95 ವರ್ಷ ಇರಬೇಕಾಗಿದೆ. ಸುಮಾರು ಒಂದು 70 ಜನರಿಂದ 100 ಜನರನ್ನ ರಕ್ಷಣೆಗೆ ನಡೆಸಿದಾರಂತ. ನಮ್ಮಲ್ಲಿ ಕೆಲವರು ಅಜ್ಜಿಗಳಿದ್ದಾರೆ. ಅಜ್ಜಿಗಳಲ್ಲ, ಅವ್ರ ಕಜ್ಜಿಗಳು. ಹತ್ತಿದ್ರೆ ಬೆಳಂಗಿಲ್ಲ. ಅಲ್ಲೇಲೂಯಾ. ದೇವರ ಆಲೋಚನೆ ಇದ್ದವರು ಮಾತ್ರ ದೇವರ ಸನ್ನಿಧಿಗೆ ಯೋಗ್ಯರು. ದೇವರ ಆಲೋಚನೆ ಇಲ್ಲದೆ ಹೋದ್ರೆ ದೇವರ ಕೋಪಕ್ಕೆ ಆಗುತ್ತರು. ದೇವರ ಕೋಪಕ್ಕೆ ಆಗುತ್ತರು. ಬಹಳ ಭಯಂಕರವಾಗಿ ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬಾದಲ್ಲಿ ಮಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿ. ಏನ್ ಮಾಡ್ಬೇಡ್ರಿ? ನಿಮ್ಮ ಅಪ್ಪಗೆ ಹೋಗಿ ಹೇಳ್ರಿ, ದೇವ್ರ ನಂಬಂದ್ರೆ ನಂಬಲ್ಲ ಅವ್ನು ನಂಬಲ್ಲ. ಏನ್ ಮಾಡಲ್ಲ? ನಂಬಕ್ಕೆ ಹೋಗಲ್ಲ. ದೇವ್ರ ಬಗ್ಗೆ ಅವ್ರಿಗೆ ನಂಬಿಕೆನೇ ಇಲ್ಲ. ಹೌದಾ ಇಲ್ಲ? ನಂಬಿಕೆ ಇದೆ ಅವ್ರಿಗೆ? ಇಲ್ಲ. ಸ್ವಲ್ಪ ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು. ಅವರು ನನ್ನನ್ನು ಯಾರಿವರು? ನಿಮ್ಮ ಹಿರಿಯರಲ್ಲ, ನಮ್ಮ ಹಿರಿಯರಲ್ಲ. ಐಗುಪ್ತ ದೇಶದಿಂದ ಯಾರು ಬಂದ್ರು? ಇಸ್ರಾಯೇಲ್ ಯಾರು ಕರ್ಕೊಂಡ್ಬಂದ್ರು? ಹೆಂಗ್ ಕರ್ಕೊಂಡ್ಬಂದ್ರು ಅವ್ರು ಬರುವಾಗ ದೇವರು ಅವರಿಗಾಗಿ ಕೆಂಪು ಸಮುದ್ರ ವಿಭಾಗ ಮಾಡ್ತಾರೆ. ಅವ್ರು ಬರ್ತಾರಂತ ಇಂಥ ಉರಿ ಬಿಸಿಲಲ್ಲಿ ದೇವರು ಮೇಘ ಸ್ತಂಭವಾಗಿದ್ದ. ರಾತ್ರಿ ಅವ್ರಿಗೆ ಬೆಳಕು ಕೊಡೋದಕ್ಕಾಗಿ ಅಗ್ನಿ ಸ್ತಂಭವಾಗಿ ದೇವರು ತಾನೇ ಮುಂದೆ ಹೋದ. ಕತ್ತಲಲ್ಲಿ ನಮ್ಮ ಜನರು ಇರಬಾರ್ದಂತ. ಅವರು ಅಷ್ಟೇ ಆಕಾಶದಿಂದ ಮನ್ನ ಬಿತ್ತವ್ರು. ನೀರಡಿಕೆ ಆದ್ರೆ ಬಂಡೆ ಹೊಡೆದ್ರೆ ಸಿಹಿ ನೀರು ಬಂದು ಇದನ್ನು ಅನುಭವಿಸಿದ ಜನರು ಬರ್ತಾ ಏನಾಗ್ಬಿಟ್ರಂತ? ದೇವರಿಗೆ ಅವಿದ್ಯರಾಗಿ ಅವ್ರ ಹೃದಯ ಕಠಿಣ ಮಾಡ್ಕೊಂಡ್ಬಿಟ್ರು. ದೇವರು ನಂಬಿದವ್ರೆ, ನಂಬಲಾರ್ದವ್ರಲ್ಲ. ನಿಮ್ಮಪ್ಪ ನಂಬಲಿದ್ರೆ ದೇವರಿಗೆ ಸ್ತೋತ್ರ. ದೇವ್ರ ಬಗ್ಗೆ ಗೊತ್ತಿಲ್ಲ, ನೀನು ತಿಳಿಸಿದ್ಯಾ? ನಿಮ್ಮಮ್ಮ ನಂಬಲಿದ್ರೆ ದೇವರಿಗೆ ಸ್ತೋತ್ರ. ನಿಮ್ಮಮ್ಮ ಗೊತ್ತಿಲ್ಲ, ನೀನು ತಿಳಿಸಿದ್ಯಾ? ಆದ್ರೆ ಬರ್ಬೇಕವ್ರು. ಸಮಯ ಸರಿಯಾಗಿ ಬಂದ್ರೆ ಓಕೆ, ಬರ್ದೇ ಹೋದ್ರೆ ಮುಗಿದ ಕತೆ. ನೀನು ಅವ್ರನ್ನ ಎಲ್ಲಿ ನೋಡ್ಬೇಕಾಗ್ತದೆ? ಅಗ್ನಿಗಂಧಕದಲ್ಲಿ ನೋಡ್ಬೇಕಾಗ್ತದೆ. ಅಲ್ಲಿ ನೋಡ್ಬೇಕು ನೀನು ಅಷ್ಟೇ. ಅಲ್ಲಿ ನೀನನ್ನು ಕರಿತಾ ಇರ್ತಾರೆ, ಬಾಬಾ. ಅವತ್ತು ನೀನು ಹೇಳಿದ ನನಗೆ ಬಾ ಅಂತ ಹೇಳಿದ್ರೆ ಅಬ್ರಾಮನು ಎದೆಯಲ್ಲಿ ಒರಿಕೊಂಡು ಲಾಜರ್ ಹೇಳ್ತಾನೆ. ಅಬ್ರಾಮನೇ ಉತ್ತರ ಕೊಡ್ತಾನೆ. ಅವಾಗ ನೋಡಪ್ಪ, ಅಲ್ಲಿದ್ದವ್ರು ಇಲ್ಲಿಗೆ ಬರಂಗಿಲ್ಲ, ಇಲ್ಲಿದ್ದವ್ರು ಅಲ್ಲಿಗೆ ಬರಂಗಿಲ್ಲ. ಪರಲೋಕದಲ್ಲಿದ್ದವ್ರು ನರಕಕ್ಕೆ ಹೋಗಂಗಿಲ್ಲ, ನರಕದಲ್ಲಿದ್ದವ್ರು ಮತ್ತೆ ಪರಲೋಕಕ್ಕೆ ಬರಂಗಿಲ್ಲ. ಮುಗಿತು. ಒಂದ್ಸಲ ನರಕಕ್ಕೆ ಹೋದ್ರೆ ಮುಗಿತು, ಒಂದ್ಸಲ ಪರಲೋಕಕ್ಕೆ ಹೋದ್ರೆ ಮುಗಿತು. ಚಾಯ್ಸ್ ಮಾಡೋಣ. ಈಗ ನಮ್ಮ ಮುಂದೆ 2 ಇದೆ, ನರಕ ಇದೆ, ಪರಲೋಕ ಇದೆ. ಇದನ್ನ ನಾನು ಭಯಪಡಿಸೋದಕ್ಕಾಗಿ ಹೇಳ್ತಾ ಇಲ್ಲ. ನೀವು ಮನೆಗೆ ಹೋಗಿ ಯೆಶಾಯನ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ ಕೊನೆಯ ವಚನ ಓದ್ರಿ. ಅಲ್ಲಿ ನರಕ ಪರಲೋಕದ ಬಗ್ಗೆ ಬರೆಯಲ್ಪಟ್ಟಿದೆ. ನರಕ ಏನೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮನ್ನು ಭಯಭ್ರಾಂತರನ್ನಾಗಿ ಇರಿಸ್ಬೇಕಂತ ನಾನು ಹೇಳ್ತಲ್ಲ. ವಾಕ್ಯ ಬಿಟ್ಟು ನಾನು ಏನು ಮಾತನಾಡ್ತಲ್ಲ, ವಾಕ್ಯದೊಂದಿಗೆ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೀನಿ. ಪರಿಶುದ್ಧಾತ್ಮ ದೇವರು ಮಧ್ಯಾಹ್ನದ ಕಾಲದಲ್ಲಿ ನಮ್ಮೆಲ್ಲರೊಂದಿಗೆ ಮಾತನಾಡ್ತಾ ಇದ್ದಾರೆ. ಅವರು ಮರಬದಲ್ಲಿ ದೇವರನ್ನು ಪರೀಕ್ಷೆ ಮಾಡಿದ್ರು. ಇವ್ರು ಯಾರು? ದೇವರ ಶಕ್ತಿ ಅನುಭವಿಸ್ತವ್ರೆ, ಅದ್ಭುತಗಳನ್ನು ಹೊಂದಿದವ್ರೆ, ಮೇಘ ಸ್ತಂಭವಾಗಿ ದೇವರು ನಡೆಸ್ತವ್ರೆ, ಕೆಂಪು ಸಮುದ್ರ ವಿಭಾಗ ಮಾಡಿದವ್ರೆ, ಶತ್ರುಗಳು ಅವರ ಮುಂದೆ ಮುಳುಗಿಸ್ತವ್ರೆ. ಇವರೀಗ ಕಟ್ಟಿಗೆ ಬಂದ್ಬಿಟ್ರು. ದೇವರಿಗೆ ವಿರುದ್ಧವಾಗಿ ತಮ್ಮ ಹೃದಯವನ್ನು ಕಠಿಣ ಮಾಡಿಕೊಂಡಿದ್ದಾರೆ. ಈಗ ದೇವರು ಅದನ್ನ ನಮಗೆ ಹೇಳ್ತಾ ಇದ್ದಾರೆ, ಅವ್ರು ಮಾಡಿದಂಗ ಏನ್ ಮಾಡ್ಬೇಡ್ರಿ ನೀವು ಹಂಗೆ ಮಾಡ್ಬೇಡ್ರಿ. ನಿಮ್ಮ ಹೃದಯ ಕಠಿಣ ಮಾಡ್ಕೊಳ್ಬೇಡ್ರಿ. ಅವ್ರು ಆಲ್ರೆಡಿ ದೇವ್ರ ಕೋಪಕ್ಕೆ ಗುರಿಯಾಗಿದ್ದಾರೆ. ಮೋಶೆ ಇಳಿದು ಬರುವಾಗ ಆರೋನ್ ಹತ್ರ ಅವ್ರು ಬಂದು ಹೇಳ್ತಾರೆ, ಮೋಶೆ ಎಲ್ಲಿಗೋದ ನಮಗೆ ಗೊತ್ತಿಲ್ಲಪ್ಪ, ಮೋಶೆ ಎಲ್ಲಿಗೋದ ನಮಗೆ ಗೊತ್ತಿಲ್ಲ. ನೀವು ನಮಗೊಂದು ದೇವ್ರು ಕೊಡ್ಬೇಕು, ನಾವು ಈಗೇನು ಪೂಜೆ ಮಾಡ್ತಾ ಇದೀವಲ್ಲ, ಬಹಳ ಇಷ್ಟವಾದ ಒಂದು ಪೂಜೆ ಏನು ಮಾಡ್ತಾ ಇದ್ವಿ ನಾವು? ಬಸವನ ಪೂಜೆ. ಬಸವ ಎಲ್ಲಿಂದ ಬಂದು ಗೊತ್ತು? ವಿಮೋಚನೆ ಕಾಂಡದಲ್ಲಿದೆ. ಬಸವವನ್ನು ಯಾರು ತಯಾರು ಮಾಡಿದ್ರು? ವಿಮೋಚನೆ ಕಾಂಡದಲ್ಲಿದೆ. 32ನೇ ಅಧ್ಯಾಯ ಹೋಗಿ ಓದೋದು. ವಿಮೋಚನೆ ಕಾಂಡ. ಬಸವ ಅವರೆಲ್ಲರೂ ಇಸ್ರಾಯೇಲರು ಮೋಶೆ ಬೆಟ್ಟದ ಮೇಲೆ ಹೋದಾಗ ಆರೋನ್ ಹತ್ರ ಬಂದು, ಅಪ್ಪ ನಮಗೆ ದೇವರಿಲ್ಲ, ನಮಗೆ ದೇವ್ರು ಮಾಡಿಕೊಡಂದ್ರೆ ಅವ್ನಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇವನೇನಾದ್ರೂ ತಿರುಗಿ ಬಿದ್ರೆ ಆ ಜನರು ಎಲ್ಲರಿಗೂ ಓಡಿಸಾಯಿಸಾಗಿದಾರಂತ ಅವ್ನು ಕೇಳ್ತಾರೆ, ನಿಮ್ಮಲ್ಲಿ ಏನಿದೆ? ನಮ್ಮಲ್ಲಿ ಐಗುಪ್ತ ದೇಶದಿಂದ ತಂದ
ಬೆಳ್ಳಿ ಬಂಗಾರ ನಮ್ಮ ಹತ್ರ ಇದೆ, ತಾಮ್ರನಂತೆ ಎಲ್ಲ ಕುಪ್ಪೆ ಮಾಡಿ ಅದನ್ನ ಎರಕೋ ಇದು ಬಸವನ ಆಕಾರ ಮಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ಇವರು ಅದನ್ನು ಪೂಜೆ ಮಾಡ್ತಾರೆ. ಎಷ್ಟುವರೆಗೆ ಪೂಜೆ ಮಾಡಿದ್ದಾರೆ ಇವರು? 40 ದಿವಸದವರೆಗೆ ಪೂಜೆ ಮಾಡಿದ್ದಾರೆ. ಎಷ್ಟು ದಿನವರೆಗೆ? ಮೋಶೆ ಎಷ್ಟು ದಿನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೇಳ್ರಿ? 40 ದಿನದ ಮೇಲೆ ಮೋಶೆಗೆ ದೇವರು 10 ಆಜ್ಞೆಗಳು ಶಿರಶಾಸನದಲ್ಲಿ ಕೊಟ್ಟಾಗ ಆತನು ತೆಗೆದುಕೊಂಡು ಬರ್ತಾ ಇದ್ದಾರೆ ಕೆಳಗಡೆ ಸಂತೋಷದಿಂದ ತನ್ನ ಪ್ರಜೆಗಳನ್ನು ನೋಡ್ಲಿಕ್ಕೆ. ಅದನ್ನು ದೇವರೊಂದಿಗಿದ್ದಾರೆ, ಇವರು ದೇವರೊಂದಿಗಿದ್ದಾರೆ. ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವರು ಏನ್ ಮಾಡ್ತಾ ಇದ್ದಾರೆ ಹೇಳ್ರಿ? ಆ ಬಸವ ಮೂರ್ತಿ ನಿಲ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಕೆಲವರು ಕುಡಿತಾ ಇದ್ದಾರೆ, ಕೆಲವರು ಅಬ್ಬರಿಸ್ತಾ ಇದ್ದಾರೆ, ಕ್ಯಾಕೆ ಹೊಡ್ತಾ ಇದ್ದಾರೆ. ಅದರಲ್ಲಿ ಅರಣ್ಯ ಕೂಡ ಹೇಳ್ತಾ ಇದ್ದಾರೆ, ಬಾ ನೀನು ಕೂಡ ಕುಡಿ, ನಮ್ಮ ಡ್ಯಾನ್ಸ್ ಮಾಡೋಣ ಬಾ. ಹಲ್ಲೆಲೂಯಾ ಹಲ್ಲೆಲೂಯಾ. ಹೆಂಗೆ ಹೇಳ್ತಾ ಇದ್ದಾರೆ ಅವರು? ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅನೇಶ್ ಎಲ್ಲ ಹೇಳ್తున్నారు ಅವರು? నీకు తెలుసు కదా, తర్వాత కొంచెం చూపి ఇట్లా. అవునా కదా? ಏನ್ ಮಾಡ್ತಾ ಇದ್ದಾರೆ ಅವರೆಲ್ಲ? ಮೋಶೆ ಬಂದು 10 ಆಜ್ಞೆಗಳು ತೆಗೆದುಕೊಂಡು ಬಂದು ನೋಡ್ತಾ ಇದ್ದಾನೆ. ದೇವ್ರು ಹೇಳ್ತಾ ಇದ್ದಾನಪ್ಪ, ಇವರೆಲ್ಲರೂ ಕೆಟ್ಟು ಹೋಗಿದ್ದಾರೆ. ಏನ್ ಮಾಡ್ತಾರೆ? ಶಿವಶಾಸ್ತ್ರಗಳು ಬಿಟ್ಟ ಸೈಲೆಂಟ್ ಆದ, ಏನ್ ಹೇಳ್ತಾರೋ ಗೊತ್ತಿಲ್ಲ. ಆದ್ರೆ ಅರೋನ್ ಏನ್ ಹೇಳ್ತಾರೆ? ಅರೋನ್ ಕೇಳ್ತಾರೆ, ಏನಾಯ್ತು ನನಗೇನು ಗೊತ್ತಿಲ್ಲ. ಇವ್ರು ದೇವ್ರು ಬೇಕಂತ ಹೇಳಿದ್ರು. ಅವರು ಬಂಗಾರ ಎಲ್ಲ ತೆಗೆದುಕೊಂಡು ಬಸವನ ಮೂರ್ತಿ ಮಾಡಿ ಆಕಾರ ಮಾಡಿ ನಿಂದಿಸ್ಕೊಂಡಿದ್ದಾರೆ. ಅದಕ್ಕೆ ಕೈ ಮುಗಿದಾರೆ, ಪೂಜೆ ಮಾಡ್ತಾರೆ. ಈಗ ಬಸವ ಎಲ್ಲಿಂದ ಬಂದ ಹೇಳಿ? ನಾನು ನಿಮಗೆ ಹೇಳ್ತಾ ಇದ್ದೀನಿ, ಬಸವ ಎಲ್ಲಿಂದ ಬಂದ. ಇದು ಹಂಗೆ ಕ್ಲಿಪ್ ತೆಗೆದುಕೊಡ್ರಿ ನಿಮ್ಮ ಮೊಬೈಲಲ್ಲಿ. ಲಿಂಗ ಮರ್ಮ ಅಂತ ಒಂದು ಫಿಲ್ಮ್ ಇದೆ, ಕ್ರೈಸ್ತವ್ರು ಮಾಡಿದಂಥ ಫಿಲ್ಮ್ ಲಿಂಗ ಮರ್ಮ. ಅದನ್ನು ನೀವು ನೋಡ್ರಿ, ಸಾಧ್ಯವಾದ ಯೂಟ್ಯೂಬಲ್ಲಿ ಕರೀರಿ, ಲಿಂಗ ಮರ್ಮ ಅಂತ ಕರೀರಿ. ಅದಕ್ಕೆ ಕರೆಕ್ಟಾಗಿ ಟಚಬಲ್ ಇರ್ತದೆ. ನೆಕ್ಸ್ಟು ಅವ್ರು ಬಂದ ಕೂಡಲೇ ನೋಡ್ತಿರುವಂಥ ಸಂದರ್ಭದಲ್ಲಿ ಮೋಶೆ ಉಸಿರು ಬಿಡ್ತಾನೆ. ಅವ್ರಿಗೆ ಅಷ್ಟೇ ಭೂಮಿ ಬಾಯಿ ತೆರೆದು ಬಿಡ್ತಾರೆ. ಏನಾದ್ರು ಹೇಳಿ? ಎಷ್ಟು ದಿವಸ ಶ್ರಮ ಅದು? 40 ದಿವಸ ಹಗಲಿರುಳು ಪ್ರಾರ್ಥನೆ ಮಾಡಿ ಇವ್ರಿಗಾಗಿ, ಇವ್ರ ಆಶೀರ್ವಾದಕ್ಕಾಗಿ ಕೆಂಪು ಸಮುದ್ರ ದಾಟಿಸಿ ಬಂದ ಫರೋನ್ ಎದುರಾಕೊಂಡ. ಫರೋನ್ ರಾಜ್ಯದಲ್ಲಿ ಕೆಂಪು ಸಮುದ್ರ ಆ ನೀರನ್ನು ರಕ್ತವಾಗಿ ಮಾರ್ಪಡಿಸಿ ಅಲ್ಲಿರುವ ಕಪ್ಪೆ ಮಳೆ ಬಂತು, ಆನೆಕಲ್ಲು ಮಳೆ ಬಂತು, ಎಲ್ಲ ಬೆಳೆ ನಾಶವಾಯಿತು. ಇಷ್ಟೆಲ್ಲ ಕಷ್ಟಪಟ್ಟು ಇವ್ರನ್ನ ಕರ್ಕೊಂಬಂದ್ರೆ ಇವ್ರು ಏನ್ ಮಾಡಿದ್ರು ಅಂತ ಹೇಳ್ರಿ? ಮೋಸ ಏನ್ ಮಾಡಿದಾನೆ? ಕೆಲವ್ರು ಹಂಗೆ ನಮ್ಮಲ್ಲಿ ಏನ್ ಮಾಡಿದಾನ ನಾವು ಎಷ್ಟು ಮಾಡಿದ್ರೆ ಅವ್ರಿಗೆ ನೆನಪಿರಲ್ಲ. ನಾವೆಷ್ಟು 10 ಒಳ್ಳೆ ಕಾರ್ಯ ಮಾಡಿ ಒಂದು ಸ್ವಲ್ಪ ಏನಾದರೂ ನಾವು ಮನುಷ್ಯರ ಸ್ವಲ್ಪ ತಪ್ಪ ಮಾಡ್ರೆ ಏನ್ ಮಾಡಿ ನೀನು ನಡಿ ಹಿಂಗೆ ಫಾಸ್ಟ್ ಹೇಳೋದು, ಹಂಗೆ ಮಾತಾಡೋದು, ಹಿಂಗೆ ಮಾತಾಡೋದು, ಹಲ್ಲೆಲೂಯಾ ಹಂಗೆ ಹೇಳದ ಹಿಂಗೆ ಹೇಳದ ಎಲ್ಲ ಹೇಳ್ತಿದ್ರು. ನಾವು ಸರಿಯಾಗ್ಬೇಕಂತೇಳಿ ನಮಗೆ ಒಂದು ಪಾಠ, ಇದೊಂದು ಅಷ್ಟೇ ನಮಗೆ ಅಷ್ಟೇ. ನಾವು ಸರಿ ಹೋಗ್ಬೇಕಂತೇಳಿ ನಾವು ಸರಿ ಹೋಗದೆ ಹೋದ್ರೆ ನಾವು ದೇವರ ಬಳಿಗೆ ಸೇರಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಯಾರಾದ್ರೂ ಒಬ್ರು ದಂಡಿಸೋರು ಇರ್ಬೇಕು, ನಮ್ಮನ್ನು ಯಾರಾದ್ರೂ ಒಬ್ರು ಕಿತ್ತೋರು ಇರ್ಬೇಕು, ನಮ್ಮನ್ನು ಯಾರಾದ್ರೂ ಒಬ್ರು ಗದರಿಸೋರು ಇರ್ಬೇಕು. ಆಗ ಮಾತ್ರ ನಾವು ಸರಿಯಾಗಿ ನಡೆಯಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ನಾವೆಲ್ಲ ತಪ್ಪಿ ಹೋಗ್ತೀವಿ. ನಮ್ಮನ್ನು ನಾವು ಅಂದ್ಕೊಂಡ್ರೆ ನಾವು ಎಲ್ಲಿ ಬಿದ್ದು ಹೋಗ್ತೋ ಗೊತ್ತಿಲ್ಲ, ನಾವು ಎಲ್ಲಿ ಬಿದ್ದು ಹೋಗ್ತೀವಿ ಗೊತ್ತಿಲ್ಲ. ಬಿದ್ದು ಹೋದ್ಮೇಲೆ ನಮ್ಮನ್ನು ಎಬ್ಬಿಸೋರು ಯಾರಿಲ್ಲ. ಆಗ ಇಸ್ರಾಯೇಲ್ ಬಿದ್ದು ಹೋಗಿದ್ದಾರೆ. ಮೋಶೆ ಅದು ನೋಡಿ ಕೂಡಲೇ ಆ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಭೂಮಿಯು ಬಾಯಿ ತೆರೆದಿದೆ. ಯಾರಿಗಾಗಿ? ಯಾರು ಡ್ಯಾನ್ಸ್ ಆಡಿದ್ರಲ್ಲ, ಯಾರು ಕುಡಿದ್ರಲ್ಲ, ಮೋಚನೆ ಕಡೆ ಹೋದ್ರಿ, ಬಾಯಿ ತೆರೆದವ್ರು ಎಲ್ಲರೂ ನಿಮ್ಗೆ ಆಗ್ತದೆ. ಕೆಲವರು ಮಾತ್ರ ಉಳಿತಾರೆ. ಪಾಪಕ್ಕೆ ಬೈಬಲಲ್ಲಿ ಎಲ್ಲಾದ್ರೂ ದೇವರು ಕ್ಷಮಾಪಣೆ ಕೊಟ್ಟಿದ್ದಾನ? ಸಾಮೂಹಿಕ ಪುಸ್ತಕದಲ್ಲಿ, ಅರಸನ ಪುಸ್ತಕದಲ್ಲಿ ದಾವೀದನೇ ಕೆಲವು ತಪ್ಪಿ ಹೋದಾಗ ದೇವರು ದಾವೀದನ ಹತ್ರ ಬಂದಿರ್ತಾನೆ, ದಾವೀದ್ ನೀನು ತಪ್ಪು ಮಾಡಿದೆಯಲ್ಲ, ನಿನಗೆ 3 ಶಿಕ್ಷೆ, ನೀನು ಯಾವುದನ್ನು ಚಾಯ್ಸ್ ಮಾಡು. ಫಸ್ಟು ನೀನು ಉರಿಯನ ಹೆಂಡತಿಯನ್ನು ತೆಗೆದುಕೊಂಡಿದ್ಯಲ್ಲ, ಬೆತ್ಷೆಬೆಳಿಂದ ಹುಟ್ಟಿದ ಮಗನು ಸಾಯ್ಬೇಕಾ? ನೆಕ್ಸ್ಟು ಇಸ್ರಾಯೇಲ್ ಸಾಯ್ಬೇಕಾ? ನೆಕ್ಸ್ಟು ನಿನ್ನ ರಾಜ್ಯ ಹಾಳಾಗೋಗ್ಬೇಕಾ? 3 ಆಪ್ಷನ್ ನಿನ್ನ ಮುಂದೆ ಬಿಟ್ಟಿದ್ದು ನಾವು. 3 ಆಪ್ಷನ್ ಇದೆ. ಬೆತ್ಷೆಬೆಳಿಂದ ಹುಟ್ಟಿದ ಮಗನು ಸಾಯ್ಬೇಕಾ, ನಿನ್ನ ರಾಜ್ಯ ಹಾಳಾಗೋಗ್ಬೇಕಾ, ಇಸ್ರಾಯೇಲರು ಸಾಯ್ಬೇಕಾ? ತೀರ್ಮಾನ ಯಾರಿಗೆ? ಸ್ವಾಮಿ ನಾನು ಅಂತವನಲ್ಲ, ಒಂದ್ಸಲ ಕ್ಷಮಿಸು ಅಂತ ದೇವ್ರನ್ನ ದಾವೀದನಿಗೆ ಕೇಳಿದ್ರು. ನೋ ಚಾನ್ಸೇ ಇಲ್ಲ. 3 ಆಪ್ಷನ್ ಇದೆ. ಬೆತ್ಷೆಬೆಳಿಂದ ಹುಟ್ಟಿದ ಮಗನ ಸಾಯ್ಬೇಕು ಒಂದು, ನಿನ್ನ ರಾಜ್ಯ ಹಾಳಾಗಬೇಕು ಒಂದು, ಇಸ್ರಾಯೇಲರು ಸಾಯ್ಬೇಕು ಒಂದು. ದಾವೀದನ ಪ್ರಾರ್ಥನೆ ಮಾಡ್ತೀನಿ, ಪ್ರಭು ಆ ಪಾಪ ಮಾಡಿದ್ದು ನಾನಲ್ಲ, ನಾನೇ. ಇಸ್ರಾಯೇಲರ ಮೇಲೆ ಆ ಪಾಪ ಒಬ್ಬ, ಇಸ್ರಾಯೇಲ್ ಮೇಲೆ ಏನ್ ಮಾಡಬೇಕು? ಬೆತ್ಷೆಬೆಳಿಗೆ ಹುಟ್ಟಿದ ಮಗನು
ನೆಕ್ಸ್ಟ್, ಒಂದೇ ದಿವಸದಲ್ಲಿ 23,000 ಇಸ್ರಾಯೇಲ್ ಸಾಯ್ತಾರೆ ಪಾಳ್ಯದಲ್ಲಿ. ಆ ರಾತ್ರಿ ದೇವದೂತರು ಬಂದು ಇಸ್ರಾಯೇಲರನ್ನ 23,000 ಮಂದಿನ ಒಂದೇ ಸಾರಿ ಸಾಯಿಸ್ತಾನೆ ದೇವದೂತರು. ಕಾರಣ ಏನ್ ಗೊತ್ತಾ? ಸಾಯ್ಬೇಕಂತ ಇಷ್ಟ ಇಲ್ಲ, ಸಾಯಿಸ್ಬೇಕಂತನೂ ದೇವರಿಗೆ ಇಷ್ಟ ಇಲ್ಲ. ಕೆಲವು ಕಾರ್ಯಗಳಿಂದ ನಾವು ಕೆಲವೊಂದು ಸಾರಿ ಸತ್ತೋಗ್ಬೇಕಾಗ್ತದೆ, ಸಾವನ್ನು ಅನುಭವಿಸ್ಬೇಕಾಗ್ತದೆ, ಆಸ್ಪತ್ರೆಗಳ ಪಾಲಾಗಬೇಕಾಗ್ತದೆ. ದೇವರಿಗೆ ಅವಿಧೇಯದಿಂದ ನಮ್ಮ ದುಡಿತವನ್ನು ಬೇರೆಯವರಿಗೂ ಕೊಡಬೇಕಾಗ್ತದೆ. ಪ್ರೇರೆ ದಯಮಾಡಿ ಗಮನಿಸ್ರಿ, ದೇವರಿಗೆ ಅವಿಧೇಯತೆ ಬಹಳ ವಿರೋಧವಾದದ್ದು. ವಿಧೇಯತೆ ಬಹಳ ಪ್ರಾಮುಖ್ಯ. ದೇವರು ನಮ್ಮನ್ನು ಎಚ್ಚರಗೊಳ್ಬೇಕು. ಯಾರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ? ಯಾರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ? ಆ ಎಚ್ಚರಿಕೆಗೆ ನಾವು ನಿರಾಕರಿಸಿದ್ರೆ ದೇವರ ಕೋಪ ನಮ್ಮ ಮೇಲೆ ಬರ್ತದೆ. ದೇವರ ಕೋಪ ಏನಾಗ್ತದೆ? ನಮ್ಮ ಮೇಲೆ ಬರ್ತದೆ. ಕೊಂಚ ಅವರು ನನ್ನ ಮಹತ್ ಕಾರ್ಯಗಳನ್ನು ನೋಡಿದರು, ನನ್ನನ್ನು ಶೋಧಿಸಿದರು. ನಾನು ಏನ್ ಮಾಡಿದಂತ ಪದೇ ಪದೇ ದೇವ್ರ ಮಹತ್ವ ಕಾರ್ಯಗಳನ್ನು ನೋಡಿ ಈ ಜನರು ಮತ್ತೆ ದೇವರನ್ನು ಶೋಧಿಸ್ತಾ ಇದ್ದಾರೆ. ಅವ್ರದೇ ಕಠಿಣ ಆಗ್ಬಿಟ್ಟಿದೀಗ. ಕೊಂಚ ನಾನು 40 ವರ್ಷ ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು. ಎಷ್ಟು ವರ್ಷ ಅಂತ? ಅವ್ರು ನಡೆದು ಬಂದಿದ್ದೆ 40 ವರ್ಷ. ಆಮೇಲೆ ಬಾನಿಸತ್ವಕ್ಕೆ ಮಾರಲ್ಪಟ್ಟಿದ್ದು 40 ವರ್ಷಕ್ಕೆ ಬದಲಾಗಿ 400 ವರ್ಷ ಬಾನಿಸಕ್ಕೆ ಮಾರಲ್ಪಟ್ಟು 400 years 40 ವರ್ಷ ಬಾನಿಸತ್ವಕ್ಕೆ ಮಾರಲ್ಪಟ್ಟರು. ಬಂದಿದ್ದೇನು 40 ವರ್ಷ. 40 ವರ್ಷ ದೇವರು ಇವ್ರು ಬಂದ್ರಲ್ಲ, 40 ವರ್ಷ ಏನಾದ್ರು ಸಮಾಧಾನವಾಗಿ ಬಂದಿದಾರ? ಸಮಾಧಾನವಾಗಿ ನಡೀಲಿಕ್ಕೆ ಕಾರಣ ಏನು ಗೊತ್ತಾ? ಕೆಲವು ಕುಟುಂಬಗಳಲ್ಲಿ ಸಮಾಧಾನ ಇರಲ್ಲ, ಕೆಲವು ಫ್ಯಾಮಿಲಿಗಳಲ್ಲಿ ಸಮಾಧಾನ ಇರಲ್ಲ, ಸಂತೋಷ ಇರಲ್ಲ. ಏನೋ ಗೊತ್ತಿಲ್ಲ, ಒಂಥರ ಭಯೋಮಯವಾಗಿರ್ತದೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಭಯಂಕರವಾದ ಸ್ಥಿತಿ ಏನು ಗೊತ್ತಾ? ದೇವರಿಗೆ ಅವಿಧೇಯತೆ. 40 ವರ್ಷ ಇವ್ರು ನಡೆದು ಬಂದ್ರೆ ಸಮಾಧಾನ ಇಲ್ಲ. 40 ವರ್ಷ ಒಂದೊಂದು ವರ್ಷ ದೇವ್ರನ್ನ ಪರೀಕ್ಷೆ ಮಾಡಿದ್ರು ನೋಡಿ. ದೇವ್ರ ವಾಕ್ಯ ಸ್ಪಷ್ಟವಾಗಿ 40 ವರ್ಷ ನಡೆದಿದ್ದಾರೆ. 40 ವರ್ಷನೂ ಕೂಡ ದೇವ್ರನ್ನ ಏನ್ ಮಾಡಿದಾರೆ? ಅವರು ಪರೀಕ್ಷಿಸಿದಾರ ಇಲ್ವಾ? ಈಗ ದೇವ್ರು ಇವ್ರು ಏನ್ ಮಾಡಿದ ಗೊತ್ತಾ? 400 ವರ್ಷ ಬಾನಿಸತ್ವಕ್ಕೆ ಮಾರಲ್ಪಟ್ಟ. ಎಷ್ಟು ವರ್ಷ ಇದ್ದಾರೆ ಅವರು ಐಗುಪ್ತ ದೇಶದಲ್ಲಿ? ಎಷ್ಟು ವರ್ಷ ಇದ್ದಾರೆ ಅಂತವರು? 400 ವರ್ಷ ಇದ್ದಾರೆ. ಸೈತಾನಿಗೆ ನಾವು ಅವಕಾಶ ಕೊಡಬಾರ್ದು ಪ್ರೇಮ. ಸೈತಾನನಿಗೆ ಯಾರು ಅವಕಾಶ ಕೊಡಬೇಡ. ದಯಮಾಡಿ ದೇವರಿಗೆ ವಿಧೇಯರಾಗಲಿ. ದೇವರು ನಿಮ್ಮನ್ನು ಆಶೀರ್ವಾದ. ದೇವರ ಆಶೀರ್ವಾದ ಪ್ರತಿಯೊಬ್ಬರಿಗೆ ಬೇಕು, ಪ್ರತಿ ಕುಟುಂಬಕ್ಕೆ ಬೇಕು. ನಾನು ಹೇಳ್ತಿರೋದು ನೀವು ಹಿಂಗೆ ಇರ್ಬೇಕಂತಲ್ಲ, ದೇವರು ಎಕ್ಸ್ಪೆಕ್ಟ್ ಮಾಡಲಾರದಂತ ಆಶೀರ್ವಾದ ನಮ್ಮ ಮೇಲೆ ಇಟ್ಟಿದ್ದಾರೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅಷ್ಟು ದೊಡ್ಡ ಆಶೀರ್ವಾದ ನಮ್ಮ ಮೇಲೆ. ಆದ್ರೆ ಅದನ್ನು ನಾವು ತಪ್ಪಿ ಹೋಗ್ಬಾರ್ದು, ಪರೀಕ್ಷಿಸಬಾರ್ದು. ದೇವ್ರನ್ನ ಏನ್ ಮಾಡ್ಬಾರ್ದು? ದೇವ್ರನ್ನ ನಾವು ಜನರ ಮಾತು ಕೇಳಕ್ಕ, ದೇವ್ರು ನಮ್ಗಿರೋದು ಮನುಷ್ಯರ ಮಾತು ಕೇಳಕ್ಕ, ಇಲ್ಲ ದೇವ್ರ ಮಾತು ಕೇಳಕ್ಕ. ದೇವ್ರ ಮಾತನ್ನ ನಾವು ಕೇಳಬೇಕು, ದೇವ್ರ ಮಾತನ್ನ ನಾವು ಅಂಗೀಕರಿಸಬೇಕು. ಅದು ದೇವರ ಆಸೆ. ಅದು ನೋಹನ ದೇವ್ರ ಮಾತು ಅಂಗೀಕರಿಸ್ದ. ಮರಣದಲ್ಲಿಯೇ ಅವನು ಸುರಕ್ಷಿತವನ್ನು ಹೊಂದಿದ. ತಾನಲ್ಲದೆ ತನ್ನ ಸೊಸೆಂದ್ರು, ತನ್ನ ಮಕ್ಕಳು, ತನ್ನ ಕುಟುಂಬ ಎಲ್ಲರೂ ಸುರಕ್ಷಿತವಾಗಿದ್ರು. 40 ವರ್ಷ ಮಳೆ ಬಂದಿದ್ರಿ, 40 ದಿವಸ ಮಳೆ ಬಂದಿದೆ. ಭೂಮಿಯಲ್ಲಿ ಹಗಲು ಇರೋಲ್ಲ, ಮಳೆ ಸುರಿದಿದೆ. ಎಲ್ಲೆಲ್ಲಿ ಕೂಡ ಒಂದು ಬೆಟ್ಟ ಕೂಡ ಕಾಣ್ತಾ ಇಲ್ಲ, ಎಲ್ಲ ಮುಳುಗಿ ಹೋಗಿದೆ. ಆದರೆ ನಾವೇ ಇದ್ದವ್ರು ಮಾತ್ರ ಮಳೆ ಬರ್ತಾ ನಾವೇನಾಗ್ತದೆ? ಎಷ್ಟು ನೀರು ಬಂದು ನಾವೇ ಮುಳುಗ್ತದ? ಅದು ಸಾಮಾನ್ಯ ನಾವೇ ಅಲ್ಲ, ದೇವರಿಂದ ರೂಪಿಸಲ್ಪಟ್ಟಂತ ನಾವು, ದೇವರ ಪ್ರಣಾಳಿಕದೊಂದಿಗೆ ರೂಪಿಸಲು ತಯಾರು ಮಾಡಿದಂತ ನಾವೇ. ಅದನ್ನು ದೇವರು ಮುಳುಗಿಸ್ತಾನ? ನೀನು ನಾನು ಅದೇ ನಾವೇ ಆಗ್ಬೇಕು. ಎಷ್ಟು ಜನ ನಾವೇ ಆಗಲಿಕ್ಕೆ ಸಿದ್ಧಪಡಿದ್ದಾರೆ? ಅನೇಕರು ನಾವು ಹೊತ್ಕೊಳ್ಬೇಕು, ಅನೇಕರು ನಾವು ರಕ್ಷಿಸ್ಬೇಕು. ಆ ನಾವೇ ನೀನು ನಾನಲ್ಲದೆ ನನ್ನ ಮಕ್ಕಳು, ನನ್ನ ಹೆಂಡತಿ ಕೂಡ ನಾವು ದೇವರ ಹೇಳಿದ ಮೇರೆಗೆ ನಾವು ಆತನ ಯೋಜನೆ ನೆರವೇರಿಸುವವರಾಗಿರ್ಬೇಕು. ಆ ನಾವೇ 40 ದಿವಸ ಬಂತು, ಏನು ಮುಳುಗಲಿಲ್ಲ. 40 ದಿನಗಳು ಅಲ್ಲಿ ಬರೆಯಲ್ಪಟ್ಟಿದೆ. 300 ದಿನಗಳು ನೀರು ಖಾಲಿ ಆಗಲಿಲ್ಲ ಭೂಮಿಯಿಂದ. ಎಷ್ಟು ದಿನ? ಯಾರು ಬದುಕಿರ್ತಾರೆ ಹೇಳಿ? 300 ದಿನ. 300 ದಿನ ಯಾರು ಬದುಕಿರ್ತಾರೆ ಹೇಳಿ? ಸ್ವಲ್ಪ ಕಡಿಮೆ ಆಯಿತು, ಎಲ್ಲೋ ಬೆಟ್ಟ ಕಂಡಿತು. ಆಗ ನಾವಿಯಲ್ಲಿದ್ದ ಒಂದು ಪಾರಿವಾಳವನ್ನು ನೋವನ್ನು ಬಿಡ್ತಾ ಇದ್ದಾನೆ. ಏನು ಕಾರ್ಯಕ್ಕಾಗಿ ಹೇಳಿ? ಓದಿದ್ರ? ಅಧಿಕಾರ ಓದಿದ್ರ? ಭೂಮಿ ಎಲ್ಲಾದ್ರೂ ಕಾಣಿಸ್ತದೆ ನಾವು ಅಂತ ಪಾರಿವಾಳ ಮತ್ತೆ ರಿಪೀಟ್ ಬಂತು, ಮತ್ತೆ ರಿಪೀಟ್ ಬಂತು. ನೀರು ತೆಗೆಯುವವರಿಗೆ ಏನು ಸಿಗಲಿಲ್ಲ ಪಾರಿವಾಳಕ್ಕೆ. ಬರೋದು ನಾವಿಲ್ಲಿ ಕುಂದೋದು. ಆ ಕೆಲವು ದಿನಗಳಾದ ಮೇಲೆ ಪಾರಿವಾಳ ಬಿಟ್ಟ. ಅದು ಹೋಗಿ ಎಣ್ಣೆ ಮರದ ಸಸಿ ಚಿಗುರನ್ನು ತಿಂದು ಒಂದು ಹಸು ಇಟ್ಟಾಗ ಅವಾಗ ನೋಹನ್ ಪಾರಿವಾಳ ಬಾಯಿ ನೋಡಿಕೊಳ್ಳೆ ಅದರ
ನಾಲಿಗೆಯಲ್ಲಿ ಎಣ್ಣೆ ಮರದ ಸಸಿ ಚಿಗುರಿದೆ. ನಾವನಿಗೆ ಗೊತ್ತಾದ ಈಗ ನೀರು ತಗ್ಗಿದೆ, ನಾವೆಲ್ಲ ಹೊರಕ್ಕೆ ಹೋಗ್ತೀವಿ. ಪ್ಲಾನಿಂಗ್, ದೇವರ ಯೋಜನೆ ಅದು, ದೇವರ ಪ್ಲಾನಿಂಗ್ ಅದು. ಅದಕ್ಕೆ ದೇವರ ವಾಕ್ಯ ಇರ್ತದೆ, ಪಾರಿವಾಳಗಳಂತೆ ನಿಷ್ಕಪಟವಾಗಿರ್ರಿ. ನೀನ್ ಸಾಕಿ ಅಂದ್ರೆ ಅದು ನಿನ್ ಮನೆ ಬಿಟ್ಟು ಹೋಗೋ ಪಾರಿವಾಳ, ಅದಕ್ಕಿರುವ ಸ್ವಭಾವ. ಒಂದು ಸಲ ನೀನು ಪೆಟ್ಟಿಗೆಗೆ ಹಾಕಿ ಕಾಳಾಗಿ ನೀರಿಟ್ಬಿಟ್ಟು ಅನ್ಕೋ, ನೆಕ್ಸ್ಟ್ ಯಾರ ಮನೆಗೆ ಹೋಗಲ್ಲ, ಎಲ್ಲಿಗೆ ಹೋದ್ರೆ ನೀನು ಪೆಟ್ಟಿಗೆ ಬರ್ತದೆ. ಹಲ್ಲೆಲೂಯಾ. ಪ್ರಿಯ ಆತ್ಮೀಯ ನನ್ನ ಸಹೋದರಿ, ಎಷ್ಟು ಜನಕ್ಕೆ ಅರ್ಥವಾಗಿದೆ ವಾಕ್ಯ? ನಾವು ಒಂದು ನಾವೇ ಆಗಿ ತಯಾರಾಗಬೇಕು, ದೇವರ ಮಾತಿಗೆ ವಿಧೇಯರಾಗಬೇಕು, ದೇವರ ಮಾತಿಗೆ ಒಬ್ಬೆಯಾಗಬೇಕು. ಮಂಡತನ, ಅವಿದ್ಯತ್ವ, ಬಂಡತನ, ಇವೆಲ್ಲ ದೇವರಿಗೆ ಇಷ್ಟ ಇಲ್ಲ. ಒಬ್ಬರಿಗೊಬ್ಬರು ದೂಷಣೆ, ಪ್ರೇಮ, ಪ್ರೀತಿ, ಸಮಾಧಾನ, ಸಂತೋಷದಿಂದ ನಾವು ನಡಿಬೇಕು. ನೆಕ್ಸ್ಟ್ ವಾಕ್ಯ ಕೊಂಚ ಒಬ್ರು ಫಸ್ಟ್ ಪೇದ್ರು 3:20 ಒಬ್ಬರು ತೆಗೆದು ಚದುವ ಅದೇ ಚದುವು. ಕೊನೆಯದಾಗಿ ಈ ಜನರು ಹೃದಯದಲ್ಲಿ ತಪ್ಪಿ ಹೋಗುವರು. ಏನ್ ಮಾಡ್ತಾರಂತ ಇವರು? ಯಾರ್ಯಾರು ತಪ್ಪಿ ಹೋಗ್ತಾರೋ ಅವ್ರಿಗೆಲ್ಲ ಏನ್ ಕಾದಿದೆ ಪ್ರೇರೆ? ದೇವರು ತಪ್ಪಿ ಹೋಗಿರೋದಕ್ಕಾಗಿ ನಮ್ಮನ್ನು ಕರೆದಿಲ್ಲ, ಒಂದು ಮಾಧುರಿಯಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಅನೇಕರ ಮುಂದೆ ಮಾಧುರಿಗಳಾಗಿ ನಾವು ಇರಬೇಕು ಎಂಬುದಾಗಿ ದೇವರು ನಮ್ಮನ್ನು ಕರೆದಿದೆ. ನೆಕ್ಸ್ಟ್ ನನ್ನ ಮಾರ್ಗವನ್ನು ತಿಳಿಯದವರು ಎಂದು ಹೇಳಿದನು. ಆದ್ದರಿಂದ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು. ಎಲ್ಲಿ ಸೇರುವುದಿಲ್ಲ ಅಂತ ಇವರು? ವಿಶ್ರಾಂತಿ ಅಂದ್ರೆ ಏನು? ಈ ದಿನ ಅನೇಕರು ಸೇರಲ್ಲ. ಅದೊಂದು ದೊಡ್ಡ ಪಾಪ. ನನ್ನ ವಿಶ್ರಾಂತಿಯಲ್ಲಿ ಸೇರಲ್ಲ. ನೆಕ್ಸ್ಟ್ ವಾಕ್ಯ, ನೆಕ್ಸ್ಟ್ ಕೋಪಗೊಂಡು ಪ್ರಮಾಣ ಮಾಡಿದನು. ಫಸ್ಟ್ ಪೇತ್ರರು 3:20. ಕೊನೆಯದಾಗಿ ನಾವೆಲ್ಲರೂ ಮುಚ್ಕೊಳ್ಳೋಣ. ದೇವರು ನಮ್ಮೆಲ್ಲರೊಂದಿಗೆ ಸಹಾಯವಾಗಲಿ. ಯೋಹಾನನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಏನ್ ಮಾಡಿದಂತ ದೇವರು ದೀರ್ಘ ಶಾಂತ ಕಾದಿದ್ದಾಗ ಇವ್ರು ರಕ್ಷಣೆ ಹೊಂದ್ತಾರೇನೋ, ಇವತ್ತು ಬರ್ತಾರೇನೋ, ನಾಳೆ ಬರ್ತಾರೇನೋ, ನಾಳೆ ಬರ್ತಾರೇನೋ ಅಂತ ದೇವರು ಕಾದ. ಬಟ್ ಯಾರು ಅದಕ್ಕೆ ಒಬೆಯಾಗಲಿಲ್ಲ. ಸೈತಾನನಿಗೆ ದೇವರು ಅವ್ರು ಮುಗಿಸ್ಬಿಟ್ಟ. ಏನ್ ಮಾಡ್ದ ಹೇಳ್ರಿ? ಸೈತಾನನಿಗೆ ದೇವ್ರು ಏನ್ ಮಾಡ್ದಂತ ಹೇಳ್ರಿ? ಒಪ್ಪಿಸ್ಗಳು ಏನಾಯ್ತಂತ ಹೋಗ್ತಾರೆ. ಓದಪ್ಪ 3:20. ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಏನ್ ಮಾಡಿದಂತ ಆತನು? ಯಾರಿಗಾನ ಸಾರ್ತಾ ಇದ್ರ? ಎಷ್ಟು ಜನ ಸುವಾರ್ತೆ ಸಾರ್ತಾ ಇದ್ರೆ ಕೈ ಹಿಡಿತೀವಿ ನೋಡಿ. ಸುವಾರ್ತೆ ಸಾರು ಕೈ ಇರ್ತೀರಿ ನೋಡಿ. ಸುವಾರ್ತೆ ಸಾರು ಇಬ್ಬರೇ ವೆರಿ ಗ್ರೇಟ್. ದೇವರು ನಿಮ್ಮನ್ನು ಬಲವಾಗಿ ಆಶೀರ್ವಾದ ಮಾಡಿ. ನೀವೆಲ್ಲ ನೀವು ಯಾರು ಸುವಾರ್ತೆ ಸಾರಲ್ವಾ? ನೀವು ಲೆಕ್ಕ ಕೊಡ್ಬೇಕು. ನಾನು ಹೇಳೋದಕ್ಕಿಂತ ನೀವು ಲೆಕ್ಕ ಕೊಡ್ಬೋದು. ದೇವರಿಗೆ ಸ್ತೋತ್ರ. ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರು ಅಂದರೆ 8 ಜನರು ಸೇರಿ. ಎಷ್ಟು ಜನ ಸೇರಿದ್ರು ಅಂತ? ಯಾರು ಅವರು 8 ಜನ? ಗಮನಿಸ್ರಿ, ನೋಹನನ ಕುಟುಂಬ ಮಾತ್ರ 8 ಜನ. 8 ಜನ ಮಾತ್ರ ನೋಹನನ ಕುಟುಂಬದವರು. ನೀರಿನ ಮೂಲಕ ರಕ್ಷಣೆ ಹೊಂದಿದರು. ನೀರಿನ ಮೂಲಕ ನೋಡಿ, ಅಷ್ಟು ನೀರಿನಲ್ಲಿ 40 ದಿವಸ ಮಳೆ ಬಂತು, ಅವ್ರಿಗೆ ಏನು ಹಾನಿ ಮಾಡ್ಲಿಕ್ಕೆ ಆಗಲಿಲ್ಲ. ನೀರಿನ ಮೂಲಕ ಅವ್ರು ಏನಾದ್ರು ರಕ್ಷಣೆ ಹೊಂದಿದ್ರು. ನೆಕ್ಸ್ಟ್ ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ಥಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈ ಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ. ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರ ವಿಜ್ಞಾಪಿಸಿಕೊಳ್ಳುವಂತ ಆತನು ಪರಲೋಕಕ್ಕೆ ಹೋಗಿ ದೇವರ ಬಲಗಡೆಯಲ್ಲಿಯೂ ದೇವದೂತನು, ಅಧಿಕಾರಿಗಳು, ಮಹಾತ್ಮಗಳು ಆತನ ಸ್ವಾಧೀನವಾಗಿವೆ. ಹಲ್ಲೆಲೂಯಾ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. ಪ್ರೇರೆ, ಈ ದಿನ ಎಷ್ಟು ಜನಕ್ಕೆ ರಕ್ಷಣೆ ಸುವಾರ್ತೆ ಹೇಳ್ತಾ ಇದೀವೋ ಗೊತ್ತಿಲ್ಲ ನನಗೆ. ಈಗ ಬಂದ ಒಂದು ಮಾಹಿತಿ ಪ್ರಕಾರ 2 ಮಾತ್ರ ನಾವು ಸುವಾರ್ತೆ ಸಾರ್ತಾ ಇದ್ವಿ ಎಂಬುದಾಗಿ. ಈಗ ನೋಹನ ಕುಟುಂಬ ಮಾತ್ರ ಸುವಾರ್ತೆ ಸಾರ್ತಾ ಇದೆ. ಅನೇಕರು ಇದ್ದಾರೆ ಅಲ್ಲಿ ನಿಮ್ಮಂಗೆ. ನೀವು ಹೆಂಗಿದ್ದೀರಿ? ಈಗ ಸುವಾರ್ತೆ ಸಾರ್ತಾ ಇದ್ರೆ ಅಂದ್ರೆ ಯಾರು ಕೈ ಎತ್ತಾ ಇಲ್ಲ. ನಿಮ್ಮ ಕೆಲಸಗಳು ಮಾತ್ರ ಬಹಳ ನೀಟಾಗಿ ಮಾಡ್ಕೊಳ್ತಾ ಇದ್ರಿ. ದೇವ್ರ ಸಭೆಗೆ ಬರುವಾಗ ಏನೋ ಹೆಂಗ್ ಬೇಕಾಗಿ ಬಂದ್ರು, ಹೊರಗಡೆ ಹೋಗೋ ಬಹಳ ಸ್ಟೈಲಿಸ್ಟ್ ಆಗಿ ಅಪ್ಪ ನೋಡ್ಬೇಕಾದ್ರೆ ಹೊರಗಡೆ ಹೋಗುವಾಗ ದೇವರ ಕಾರ್ಯ ಮಾಡಿದ್ರೆ ನಿಮ್ಗೆ ಆಶೀರ್ವಾದ ಬರ್ತು. ನಿಮ್ಮ ಲೌಕಿಕವಾದಂಥ ಕಾರ್ಯಗಳಲ್ಲಿ ನಿಮಗೆ ಅಷ್ಟು ಆಶೀರ್ವಾದ ಇಲ್ಲ. ನೆಕ್ಸ್ಟ್ ಆ 8 ಜನ
ನೀರಿನ ಮೂಲಕ ದೀಕ್ಷಾಸ್ಥಾನ ಹೊಂದಿದ್ರು. ಕರ್ತನಾದ ಯೇಸು ಕ್ರಿಸ್ತನ ಅನುರೂಪವಾಗಿ ಅವರು ಆತನಲ್ಲಿ ರಕ್ಷಣೆ ಹೊಂದಿದ್ರು. ಹಾಗೆ ಈಗ ನಾವು ರಕ್ಷಣೆ ಹೊಂದಿದ್ವಲ್ಲ ಪಾಸ್ಟರ್ ಅಂತ ನೀವು ಎಲ್ಲರೂ ಕೇಳ್ಬೋದು. ರಕ್ಷಣೆ ಹೊಂದಿದ ಮಾತ್ರಕ್ಕೆ ಪರಲೋಕ ರಾಜ್ಯ ಸಿಗಲ್ಲ. ರಕ್ಷಣೆ ಇಲ್ಲದೆ ಹೋದ್ರೂ ಪರಲೋಕ ರಾಜ್ಯ ಸಿಗಲ್ಲ. ಹಲ್ಲೆಲೂಯಾ. ರಕ್ಷಣೆ ಹೊಂದುವುದು ಅಂತಂತಾದ್ರೆ ರಕ್ಷಣೆ ಇಲ್ಲದವ್ರು ಇನ್ನೂ ಬಹಳ ಕಠಿಣವಾದ ಶಿಕ್ಷೆ. ಸೈತಾನನು ತನ್ನ ದೂತರಿಗೆ ಒಪ್ಪಿಸಿಕೊಡ್ತಾನೆ ರಕ್ಷಣೆ ಇಲ್ಲದವ್ರಿಗೆ. ಅಂದ್ರೆ ಅವ್ರ ಮನಸ್ತತ್ವ, ಅವ್ರ ಮನಸ್ಸು ಕಂಟ್ರೋಲ್ ಆಗಿರ್ಬೇಕು. ಹಾಗೆ ರಕ್ಷಣೆ ಹೊಂದಿದವ್ರನ್ನು ಕೂಡ ಕೆಲವ್ರನ್ನ ಸೈತಾನನ ದೂತರಿಗೆ ಸಮರ್ಪಣೆ ಮಾಡಿಕೊಡ್ತಾರೆ. ಅಂದ್ರೆ ಅವ್ರ ಕೈಗೆ ಒಪ್ಪಿಸ್ತಾನೆ. ಆಗ ಅವ್ರು ಹೆಂಗಿರ್ತಾರಂದ್ರೆ ದೇವರಲ್ಲಿದ್ದ ಹಾಗೆ ಇರ್ತಾರೆ, ಆದ್ರೆ ಸ್ವಭಾವಗಳೆಲ್ಲ ಕೂಡ ಸೈತಾನನ ಸ್ವಭಾವ. ಬೇನ್ಕಾಯಿ ನೋಡಿದ್ರೆ ಬೇನಣ್ಣು ನೋಡಿದೀವಲ್ಲ, ಬೇನಣ್ಣು ಅದು ಕಿತ್ಕೊಳ್ತಿದ್ರೆ ಮೇಲೆ ಹೆಂಗಿರ್ತದೆ ಹೇಳ್ರಿ, ಬಹಳ ಸ್ವೀಟ್. ಅದು ಸ್ವೀಟ್, ಅದು ಬೀಜ ಕಡ್ದು ಬಿಡಿ ನೋಡೋಣ. ಹಲ್ಲೆಲೂಯಾ. ಅದಕ್ಕೆ ನಮ್ಮನ್ನು ಆ ರೀತಿ ಸೈತಾನನ್ನು ಉಪಯೋಗಿಸಬಾರ್ದು, ವಿಷವಾಗಿ ನಮ್ಮನ್ನು ಉಪಯೋಗಿಸಬಾರ್ದು. ವಿಷ ಎಷ್ಟು ಜನ ಇಷ್ಟಪಡ್ತೀರಿ ಹೇಳಿ? ವಿಷ ಎಷ್ಟು ಜನ ಇಷ್ಟಪಡ್ತೀವಿ? ಯಾರು ಇಷ್ಟಪಡಲ್ಲ. ಅದೇ ಸ್ವೀಟ್ ಆದರೆ ಎಲ್ಲರೂ ಸೇವಿಸ್ತೇವೆ. ಹಾಗೆ ಪ್ರಿಯ ಆತ್ಮೀಯರೇ, ನಮ್ಮ ಜೀವಿತದಲ್ಲಿ ನಾವು ಫಸ್ಟ್ ಪ್ರಾಧಾನ್ಯತೆ ದೇವರಿಗೆ ಕೊಡ್ಬೇಕು. ನಾನು ತನ್ನ ಕುಟುಂಬ ರಕ್ಷಿಸಲ್ಪಟ್ಟಿದ್ದು ಸಾಕಂತ ಹೇಳಿಲ್ಲ, ಅನೇಕರಿಗೆ ಸುವಾರ್ತೆ ಹೇಳಿದ್ದಾನೆ. ಏನ್ ಮಾಡ್ಯಾರ ಅಂತ ಹೇಳ್ರಿ? ಸುವಾರ್ತೆ ಅನೇಕರಿಗೆ ಹೇಳಿದ್ದಾನೆ. ಯಾರು ಕೇಳಿಲ್ಲ, ಎಲ್ಲರೂ ನಾಶವಾಗುವುದು. ಬಟ್ ಸುವಾರ್ತೆ ಹೇಳಿದವರು ಮಾತ್ರ ನಾವೇಲಿ ರಕ್ಷಿಸಲ್ಪಟ್ಟಿದ್ದಾರೆ. 8 ಜನರು ಮಾತ್ರ, ನೋಹನ ಮಕ್ಕಳು, ನೋಹನ ಹೆಂಡತಿ, ನೋಹನ ಸೊಸೆಂದರು, ನೋಹನ ಮೊಮ್ಮಕ್ಕಳು. ಎಷ್ಟು ಜನ ಅಂತವು? 8 ಜನ. ಈಗ ನೆನಪಿರಲಿ, ಈ ದಿನ ನಾವು ಏನು ಕೇಳಿದ್ರು ನಮ್ಮೆಲ್ಲರಿಗೆ ಗೊತ್ತಿದೆ. ನಾವು ಏನು ವಾಕ್ಯ ಕೇಳಿದ್ರು ನಮಗೆ ಗೊತ್ತಿದೆ. ಅವಿದರ ಮೇಲೆ ದೇವರು ಕೋಪ ಬರ್ತದೆ. ನೋಹನ ಅಷ್ಟು ದೊಡ್ಡ ನಾವೇ ಕಟ್ಟಿಸ್ತಾ ದೇವರನ್ನು ಆಶೀರ್ವಾದ ಮಾಡ್ತಾರೆ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ಅಪ್ಪ, ನೋಹನ ಜೀವಿತದ ದಿನಗಳಲ್ಲಿಯೂ ಆತನು ವಿಧೇಯನಾದನು. ಹಾಗೆ ನಾವಿಯಲ್ಲಿ ಸೇರಿದ ಪ್ರತಿಯೊಬ್ಬರನ್ನು ಆತನು ಆಶೀರ್ವದಿಸಿದನು. ಅನೇಕರು ಪ್ರೇಮ ಅವಿಧೇಯರಾದರು, ಯಾರು ಕೂಡ ನಾವಿಗೆ ಸಿದ್ಧರಾಗಲಿಲ್ಲ. ದೇವ, ಈ ದಿನ ನನ್ನನ್ನು ಒಂದು ನಾವಿಯಾಗಿ ಮಾರ್ಪಡಿಸು. ನಾನು ಅನೇಕರನ್ನು ರಕ್ಷಿಸಬೇಕು, ಅನೇಕರನ್ನು ಸಂರಕ್ಷಿಸಬೇಕು. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಎಲ್ಲ ಕೈಗೆತ್ತಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ಸನ್ನಿಧಿಯಲ್ಲಿ ಅದು ಕಷ್ಟವೇ. ನಾವೇನು ಕಷ್ಟ ಅಷ್ಟು ಈಸಿ ಅಲ್ಲ. ಒಬ್ಬರನ್ನ ಕಟ್ಟೋದು, ಒಂದು ಕುಟುಂಬವನ್ನು ಕಟ್ಟೋದು, ಒಂದು ಆತ್ಮವನ್ನು ಕಟ್ಟೋದು ಅಷ್ಟು ಈಜಿ ಅಲ್ಲ, ಕಷ್ಟಕರವಾದದೇ. ಆದರೆ ಅದನ್ನು ಕಟ್ಟಬೇಕೆಂಬ ಮನಸ್ಸತ್ತು ನಮ್ಮಲ್ಲಿರುವುದಾದರೆ ದೇವರು ಅದಕ್ಕೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ನಿನ್ನ ನಾವಿಯಲ್ಲಿ ದೇವರೇ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಪರಿಶುದ್ಧಾತ್ಮನು ನನಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ದೇವಾ, ನನಗೆ ಸಹಾಯ ಮಾಡು. ನಾನು ಕಟ್ಟುತ್ತಿರುವ ಕುಟುಂಬ ನಿನ್ನಲ್ಲಿ ರಕ್ಷಣೆ ಹೊಂದಿ ಅದು ಸಂಪೂರ್ಣವಾಗುವಂತ ಕುಟುಂಬವಾಗಿ ನಾನು ಅನೇಕ ವರ್ತಿ ಸುವಾರ್ತೆಗಳನ್ನು ಸಾರುವಂತೆ ಸಹಾಯ ಮಾಡು. ನಾನು ಅನೇಕ ವರ್ಷಗಳು ಸುವಾರ್ತೆ ಸಾರಿದನು, ಯಾರು ಅದನ್ನು ಅಂಗೀಕರಿಸಲಿಲ್ಲ. ಆದರೆ ಆಕಸ್ಮಿಕವಾಗಿ ಜಲಪ್ರಳಯ ಬಂದು ಅನೇಕರನ್ನು ಬಡಿದುಕೊಳ್ಳುವುದು. ದೇವ, ಆ ಒಂದು ಗುಂಪಿನಲ್ಲಿ ನಾನಿರದಂತೆ ನಿನ್ನ ರಕ್ಷಣೆ ಆನಂದದಲ್ಲಿ ಅನುಭವಿಸಿ ಅನೇಕರನ್ನು ರಕ್ಷಿಸಿಕೊಳ್ಳುವಂತೆ, ನನ್ನ ಕುಟುಂಬವನ್ನು ಕಾಪಾಡಿಕೊಳ್ಳುವಂತೆ ಸಹಾಯ ಮಾಡಿ. ಪ್ರಾರ್ಥಿಸೋಣ. ಇದಕ್ಕಾಗಿ ನಮ್ಮ ಮಧ್ಯದಲ್ಲಿ ಸಹೋದರರಿ ಪ್ರಾರ್ಥನೆ ಮಾಡ್ತಾರೆ.